ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PMN GK ಇಂಡಿಯಾ ಚಾನಲ್. ಇವತ್ತಿನ ಒಂದು ಸಬ್ಜೆಕ್ಟ್ ಇಂಡಿಯನ್ ಜಿಯೋಗ್ರಫಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ನೀವೇನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬರುವಂತ ಎಲ್ಲಾ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಇಂಡಿಯನ್ ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಸೈನ್ಸ್, ಮೆಂಟಲ್ ಎಬಿಲಿಟಿ, ಸ್ಟಡಿ ಟಿಪ್ಸ್, ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವೇಷನ್, ಇವೆಲ್ಲವುಗಳು ಕೂಡ ಜಾಬ್ ನೋಟಿಫಿಕೇಶನ್ಸ್ ಇವುಗಳೆಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಅವುಗಳನ್ನೆಲ್ಲ ವಾಚ್ ಮಾಡ್ಲಿಕ್ಕೆ ನೀವೇನ್ ಮಾಡಿ ಸಬ್ಸ್ಕ್ರೈಬ್ ಒತ್ತೋದ್ರ ಜೊತೆ ಬೆಲ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಓಕೆ, ಇವತ್ತಿನ ಟಾಪಿಕ್ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಬಹಳ ಮುಖ್ಯವಾದಂತದ್ದು ಯಾವುದು? ಇಂಡಿಯನ್ ಐಲ್ಯಾಂಡ್ಸ್, ಭಾರತೀಯ ದ್ವೀಪಗಳು. ಓಕೆ, ಭಾರತೀಯ ದ್ವೀಪಗಳನ್ನ ನಾವು ಇವತ್ತು ಏನ್ ಮಾಡೋಣ, ಅಧ್ಯಯನ ಮಾಡೋಣ. ಇಂಡಿಯನ್ ಐಲ್ಯಾಂಡ್ಸ್. ದ್ವೀಪ ಅಂದ್ರೆ ಏನು? ದ್ವೀಪ ಅಂದ್ರೆ ಏನು? ಮೊಟ್ಟ ಮೊದಲ ಬಾರಿಗೆ ನೀವು ನೋಡ್ತೀರಾ ಬಹಳಷ್ಟು ಅನೇಕ ಪಿಕ್ಚರ್ಗಳಲ್ಲಿ, ಸಿನಿಮಾಗಳಲ್ಲಿ ಮತ್ತೆ ಬುಕ್ಸ್ಗಳಲ್ಲಿ ದ್ವೀಪ ಅಂತಂದ್ರೆ ಒಂದು ಕ್ರೈಟೇರಿಯಾ ಇದೆ, ಮಾನದಂಡ ಇದೆ. ಏನಂದ್ರೆ ಇದು ಭೂಮಿಯ ಭಾಗ, ಇದು ಸುತ್ತಮುತ್ತಲು ಏನಿರ್ಬೇಕಂದ್ರೆ ವಾಟರ್ ಇರಬೇಕು. ಓಕೆ, ಸುತ್ತಮುತ್ತಲು ನೀರಿನಿಂದ ಆವೃತವಾಗಿರುವ ಭೂಭಾಗ. ಈ ಒಂದು ಲಕ್ಷಣಗಳನ್ನು ಹೊಂದಿರುವಂತಹ ಒಂದು ಫ್ಯೂಚರ್ಗೆ ನಾವೇನಂತ ಕರಿತೀವಿ? ದ್ವೀಪ, ದ್ವೀಪ ಅಥವಾ ಐಲ್ಯಾಂಡ್ ಅಂತ ಕರಿತೀವಿ. ಈ ಕ್ರೈಟೀರಿಯಾ ಏನಾಗಬೇಕು? ಫುಲ್ಫಿಲ್ಮೆಂಟ್ ಆದಾಗ ನಾವು ಅದಕ್ಕೆ ಏನಂತ ಕರಿತೀವಿ? ಐಲ್ಯಾಂಡ್ ಅಂತ ಕರಿತೀವಿ. ಸೊ ಐಲ್ಯಾಂಡ್ಗಳಲ್ಲಿ ಬಹಳ ಒಂದು ವೆರೈಟಿ ವಿಂಗಡಣೆಗಳಿವೆ. ಓಕೆ, ಓಸ್ಯಾನಿಕ್ ಐಲ್ಯಾಂಡ್, ಓಷನ್ದಲ್ಲಿರುವಂಥವು. ರಿವರೈನ್ ಐಲ್ಯಾಂಡ್ ಅಂದ್ರೆ ನದಿಯ ಒಂದು ಮಧ್ಯದಲ್ಲಿ ಇರುವಂಥವು ರಿವರೈನ್ ಐಲ್ಯಾಂಡ್ ಅಂತ ಕರಿತೀವಿ. ಓಕೆ, ಅಥವಾ ನದಿ ಮುಖಜ ಭೂಮಿಯ ಒಂದು ದ್ವೀಪ ಅಂತ ಕರಿತೀವಿ. ಮತ್ತೆ ಕೆಲವೊಂದಿಷ್ಟೇ ಅಂದ್ರೆ ವೋಲ್ಕ್ಯಾನಿಕ್ ಐಲ್ಯಾಂಡ್, ಭೂಮಿಯ ಒಳಗಡೆಯಿಂದ ಭುಗಿಲೆದ್ದಂತ ಜ್ವಾಲಾಮುಖಿಯಿಂದ ಹುಟ್ಟಿಕೊಂಡಂತ ಐಲ್ಯಾಂಡ್ಗಳನ್ನ, ದ್ವೀಪಗಳನ್ನ ಜ್ವಾಲಾಮುಖಿ ದ್ವೀಪ ಅಂತ ಕರಿತೀವಿ. ಸೊ ಇವುಗಳು ನಮ್ಮ ಇಂಡಿಯಾದಲ್ಲಿ ಸುಮಾರು ಐಲ್ಯಾಂಡ್ಸ್ಗಳಿವೆ. ಓಕೆ, ಬಹಳಷ್ಟು ದ್ವೀಪಗಳಿವೆ. ಅದರಲ್ಲಿ ಮೇಜರ್ ಐಲ್ಯಾಂಡ್ಸ್ ಅಂಡಮಾನ್ ನಿಕೋಬಾರ್ ಅಂಡ್ ಲಕ್ಷದ್ವೀಪ. ಮೈನರ್ ಐಲ್ಯಾಂಡ್ ಸಿಕ್ಕಾಪಟ್ಟೆ ಇವೆ. ಬಟ್ ಮೈನರ್ ಐಲ್ಯಾಂಡ್ ಅಲ್ಲಿ ನಾವು ಬಹಳ ಮುಖ್ಯವಾಗಿ ಎಕ್ಸಾಮ್ಸ್ ಗಳಲ್ಲಿ ಕೇಳಿರುವ, ಮುಂದೆ ಕೇಳಲಾಗುವಂತಹ ಐಲ್ಯಾಂಡ್ಸ್ ಗಳನ್ನ ಸ್ಟಡಿ ಮಾಡೋದ್ರ ಜೊತೆಗೆ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪಗಳನ್ನ ಖತರ್ನಾಕ್ ಆಗಿ ಸ್ಟಡಿ ಮಾಡೋಣ. ಓಕೆ, ಲೆಟ್ಸ್ ಮೂವ್. ಏನಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ನಾವು ಇವಾಗ ಯಾವ್ದನ್ನ ನೋಡೋಣ ಅಂದ್ರೆ, ಡಿಸ್ಕಷನ್ ಮಾಡೋಣ ಅಂತಂದ್ರೆ ರಿವರೈನ್ ಐಲ್ಯಾಂಡ್, ನದಿಮುಖಜ ಭೂಮಿಯ ದ್ವೀಪಗಳು. ರೈಟ್, ನದಿಮುಖಜ ಭೂಮಿಯ ದ್ವೀಪಗಳಲ್ಲಿ ನದಿಮುಖಜ ಭೂಮಿ ದ್ವೀಪ, ರಿವರೈನ್ ಐಲ್ಯಾಂಡ್. ಶಾರ್ಟ್ ಟಾಪಿಕ್, ಬಟ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿರೋದ್ರಿಂದ, ಮುಂದೆ ಕೇಳಬಹುದಾಗಿರೋದ್ರಿಂದ ಉದಾಹರಣೆ ಕೊಡಬೇಕಾಗುತ್ತೆ. ರಿವರೈನ್ ಐಲ್ಯಾಂಡ್ಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ನ್ಯೂಮೋರ್, ಯಾವುದು? ನ್ಯೂಮೋರ್ ಅನ್ನೋ ಒಂದು ದ್ವೀಪ ಇದೆ. ರೈಟ್, ನ್ಯೂಮೋರ್ ಐಲ್ಯಾಂಡ್. ಮತ್ತೆ ಅಲಿಬೆಟ್ಟ, ನರ್ಮದಾ ನದಿಯಲ್ಲಿ ಅಲಿಬೆಟ್ಟ, ರೈಟ್, ಅಲಿಬೆಟ್ಟ ಐಲ್ಯಾಂಡ್ ಇದೆ. ಇದರ ಜೊತೆಗೆ ನಾವು ಇನ್ನೊಂದು ಮಜುಲಿ ಐಲ್ಯಾಂಡ್, ನೀವು ಕೇಳಿರುವಂತ ಮಜುಲಿ ಐಲ್ಯಾಂಡ್, ಮಜುಲಿ ದ್ವೀಪ. ಸೊ ಇವುಗಳ ಬಗ್ಗೆ ನಾವೇನ್ ಮಾಡೋಣ, ಕುಲಂಕಷವಾಗಿ. ದಮನ್ ಅದು ಕೂಡ ಐಲ್ಯಾಂಡ್ ಆಗಿದೆ. ಇವುಗಳನ್ನ ನಾವು ಇನ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಖ್ಯವಾಗಿ ಈ ನದಿಮುಖಜ ಭೂಮಿ ದ್ವೀಪಗಳು, ರಿವರೈನ್ ಐಲ್ಯಾಂಡ್ ಹೇಗ್ ಫಾರ್ಮೇಶನ್ ಅದು? ಓಕೆ, ವರ್ಜನಿ ಹೇಗಾಯ್ತು? ನದಿ ಒಂದು ವೇಗವಾಗಿ ಬರುವಂತ ನದಿ. ಓಕೆ, ಒಂದು ನದಿಯ ಪಾತ್ರ ಇರುತ್ತೆ. ದಿಸ್ ಈಸ್ ನದಿಯ ಪಾತ್ರ. ಈ ನದಿಯ ಪಾತ್ರದಲ್ಲಿ ಡಿಪಾಸಿಷನ್ ಅಂತ ಕರಿತೀವಿ ನಾವು. ಏನಂದ್ರೆ ಡಿಸ್ಪೋಸಲ್ ಮಾಡುವಂತ ಡಿಪಾಸಿಟ್ಸ್. ಈ ಡಿಪಾಸಿಟ್ಸ್ ಗಳನ್ನ ತೆಗೆದುಕೊಂಡು ಬಂದು ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಡಿಪೋಚಸ್, ಡಿಸಲ್ಯೂಷನ್ ಮಾಡುತ್ತೆ. ಸೊ ಅದೇನಾಗುತ್ತೆ ಅಂದ್ರೆ ಶೇಖರಣೆಗೊಂಡು ಮುಂದೊಂದಿನ ಎತ್ತರ ಒಂದು ಪ್ರದೇಶವಾಗಿ, ಸರಿನಾ, ಈ ತರ ಏನಂದ್ರೆ ಒಂದು ಐಲ್ಯಾಂಡ್ ಆಗಿ ನಿರ್ಮಾಣ ಆಗುತ್ತೆ. ಸುತ್ತಮುತ್ತಲು ವಾಟರ್ ಏನಾಗುತ್ತೆ, ಕವರ್ ಆಗುತ್ತೆ. ಇದೊಂದು ಭೂಭಾಗ ನಿರ್ಮಾಣ ಆಗುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ನದಿಮುಖಜ ಭೂಮಿ ದ್ವೀಪ, ರಿವರೈನ್ ಐಲ್ಯಾಂಡ್ಸ್. ಓಕೆ, ರಿವರೈನ್ ಐಲ್ಯಾಂಡ್ ಇದು ಬಹಳ ಮುಖ್ಯ. ಇದಕ್ಕೆ ಎಕ್ಸಾಂಪಲ್ಗಳು ನ್ಯೂಮೋರ್ ಐಲ್ಯಾಂಡು, ಮಜುಲಿ ಐಲ್ಯಾಂಡು, ಅಲಿಬೆಟ್ಟ ಐಲ್ಯಾಂಡು ಬಹಳ ಮುಖ್ಯವಾದಂತಹ ನದಿಗಳ ಉದಾಹರಣೆಯನ್ನ ಕೊಡಬಹುದಾಗಿದೆ. ಸೊ ಮೊಟ್ಟ ಮೊದಲ ಬಾರಿಗೆ ವೆರಿ ಶಾರ್ಟ್ ಆಗಿ ನೋಡೋಣ, ಅಷ್ಟು ಇಂಪಾರ್ಟೆಂಟ್ ಆಗದೆ ಇರಬಹುದು, ಬಟ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದರೆ ಮುಂದೆ ಕೇಳುವ ಚಾನ್ಸಸ್ ಇದೆ. ಹಾಗಾಗಿ
ಇವಾಗ ನಾವು ನೋಡೋಣ ಮೊದಲಿಗೆ ನ್ಯೂಮೋರ್ ಐಲ್ಯಾಂಡ್. ನ್ಯೂಮೋರ್ ಐಲ್ಯಾಂಡ್ಸ್. ನ್ಯೂಮೋರ್ ಐಲ್ಯಾಂಡು ಯಾವ ನದಿಯ ದಂಡೆ ಮೇಲಿದೆ ಅಥವಾ ಯಾವ ನದಿಯಲ್ಲಿ ಆವೃತವಾದಂತಹ ದ್ವೀಪ ಅಂತಂದ್ರೆ ಗಂಗಾ ನದಿ. ಯಾವುದು? ಗಂಗಾ ನದಿ. ಸರ್ ಇದು ಯಾವ ರಾಜ್ಯದಲ್ಲಿದೆ? ಇಟ್ಸ್ ಇಂಟರ್ನ್ಯಾಷನಲ್ ಬಾರ್ಡರ್. ಯಾವ್ದಂದ್ರೆ ಬಾಂಗ್ಲಾದೇಶ ಮತ್ತು ಭಾರತ ಇವೆರಡುಗಳ ಮಧ್ಯೆ ಇಂಟರ್ನ್ಯಾಷನಲ್ ಬಾರ್ಡರ್ ಆಗಿರುವಂತಹ ಪ್ರದೇಶದಲ್ಲಿ ಇದೇನ್ ಕಾಣುತ್ತೆ ನಮ್ಗೆ? ನ್ಯೂಮೋರ್ ಐಲ್ಯಾಂಡ್. ಓಕೆ, ನ್ಯೂಮೋರ್ ಐಲ್ಯಾಂಡ್ ಕಾಣುತ್ತೆ ಸ್ನೇಹಿತರೆ. ಸೊ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ ಇರುವಂತಹ ಐಲ್ಯಾಂಡ್ ಯಾವುದು ಅಂದ್ರೆ ನ್ಯೂಮೋರ್ ಐಲ್ಯಾಂಡ್. ನಮ್ಮ ಭಾರತ ದೇಶದಲ್ಲಿ ವೆಸ್ಟ್ ಬೆಂಗಾಲ್, ರೈಟ್, ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಬಾಂಗ್ಲಾದೇಶದೊಂದಿಗೆ ಡಿಸ್ಪ್ಯೂಟ್ ಹೊಂದಿರುವಂತ ಬಾಂಗ್ಲಾದೇಶ್ ಒಂದು ಐಲ್ಯಾಂಡ್, ದಟ್ ಈಸ್ ನ್ಯೂಮೋರ್ ಐಲ್ಯಾಂಡ್. ಇಷ್ಟಕ್ಕೂ ಇದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗದೆ ಇರಬಹುದಂತ ಅಂಶಗಳಿವೆ, ಅವುಗಳನ್ನ ನಾವು ಡಿಸ್ಕಷನ್ ಮಾಡೋದು ಅಷ್ಟು ಒಳಿತ ಆಗದೆ ಇರಬಹುದು. ಬಟ್ ಇವಾಗ ನೆಕ್ಸ್ಟ್ ಸೆಕೆಂಡ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಡೀಪ್ ಆಗಿ ಅಧ್ಯಯನ ಮಾಡಿದ್ರು ಕಡಿಮೆನೆ, ಅದು ಮಜೂಲಿ ಐಲ್ಯಾಂಡ್. ಯಾವುದು? ಮಜೂಲಿ ಐಲ್ಯಾಂಡ್. ಇದ್ರ ಬಗ್ಗೆ ಬಹಳ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ. KPSC ಅವರು ಕೇಳಿದ್ದಾರೆ, UPSC ಅವರು ಕೇಳಿದ್ದಾರೆ ಅನೇಕ ಎಕ್ಸಾಮ್ಸ್ ಗಳಲ್ಲಿ. ಮಜೂಲಿ ಐಲ್ಯಾಂಡ್. ಮಜೂಲಿ ಐಲ್ಯಾಂಡ್ ಯಾವ ರಾಜ್ಯದಲ್ಲಿದೆ? ಅಸ್ಸಾಂನಲ್ಲಿದೆ. ಓಕೆ, ಇದು ಕೂಡ ರೆವರಿನ್ ಐಲ್ಯಾಂಡ್. ಇದ್ರದ್ದೊಂದು ಸ್ಪೆಷಾಲಿಟಿ ಏನಂತಂದ್ರೆ ಇದು ಜಗತ್ತಿನಲ್ಲೇ ಪ್ರಪಂಚದಲ್ಲೇ ಅತಿ ದೊಡ್ಡದಾದ ನದಿ ಮುಖಜ ಭೂಮಿ ದ್ವೀಪ. ದಿಸ್ ಈಸ್ ವೆರಿ ಲಾರ್ಜೆಸ್ಟ್ ರಿವರಿನ್ ಐಲ್ಯಾಂಡ್ ಇನ್ ದಿ ವರ್ಲ್ಡ್. ನೆನ್ಪಿಟ್ಕೊಳ್ಳಿ, ಇನ್ ದಿ ವರ್ಲ್ಡ್, ನಾಟ್ ಓನ್ಲಿ ಇನ್ ಇಂಡಿಯಾ, ಇನ್ ವರ್ಲ್ಡ್ ಆಲ್ಸೋ, ರೈಟ್. ದಟ್ ಈಸ್ ಮಜೂಲಿ ಐಲ್ಯಾಂಡ್, ಅಸ್ಸಾಂ ರಾಜ್ಯದಲ್ಲಿದೆ. ಸೊ ಈ ಮಜೂಲಿ ಐಲ್ಯಾಂಡು, ರೈಟ್, ಇಲ್ಲಿ ಯಾವ ನದಿಯ ದಂಡೆ ಮೇಲಿದೆ? ದಂಡೆಗೆ ಸಂಬಂಧಪಟ್ಟಿದ್ದು ಯಾವ ನದಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಬ್ರಹ್ಮಪುತ್ರ, ರೈಟ್, ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಿದ್ದು. ನ್ಯೂಮೋರ್ ಐಲ್ಯಾಂಡು ಗಂಗಾ ನದಿಗೆ ಆದ್ರೆ ಮಜೂಲಿ ಐಲ್ಯಾಂಡು ಬ್ರಹ್ಮಪುತ್ರ. ಇದರ ಒಂದು ಏನಂದ್ರೆ ಉಪನದಿ ಇದೆ, ದಟ್ ಈಸ್ ಸಬನ್ಸರಿ. ಯಾವುದು? ಸಬನ್ಸಿರಿ. ಓಕೆ, ಸಬನ್ಸಿರಿ ನದಿಗೆ ಏನಂತಂದ್ರೆ ನಾರ್ತನ್ ಪಾರ್ಟ್ ಅಲ್ಲಿ ಏನಾಗಿದೆ ಅಂದ್ರೆ ಇದು ಎಕ್ಸಿಸ್ಟೆನ್ಸ್ ಇದೆ ಅಂತ ಅರ್ಥ ಸ್ನೇಹಿತರೆ. ಇನ್ನೊಂದು ಸ್ಪೆಷಾಲಿಟಿ ಹೇಳೋದಾದ್ರೆ ನಮ್ಮ ಮೊಟ್ಟ ಮೊದಲ ಬಾರಿಗೆ ಭಾರತ ಸರ್ಕಾರ ಏನ್ ಮಾಡುತ್ತೆ? ಭಾರತ ಸರ್ಕಾರ ಮೊಟ್ಟ ಮೊದಲ ನದಿ ಮುಖಜ ಭೂಮಿಯ ಜಿಲ್ಲೆ ಅಂತ ಏನ್ ಮಾಡುತ್ತೆ? ಸರ್ಕಾರ ಘೋಷಣೆ ನೀಡುತ್ತೆ 2016ರಲ್ಲಿ ಭಾರತ ಸರ್ಕಾರ ದಿಸ್ ಇಸ್ ದ ಫಸ್ಟ್ ಐಲ್ಯಾಂಡ್ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ. ಓಕೆ, ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಸ್ಗಳಲ್ಲಿ, ಬಹುತೇಕ ಎಕ್ಸಾಮ್ಸ್ಗಳಲ್ಲಿ ಮಜೂಲಿ ಐಲ್ಯಾಂಡ್ ಬಗ್ಗೆ ತುಂಬಾನೇ ಕೇಳಿದ್ದಾರೆ, ರೈಟ್. ನ್ಯೂಮೋರ್ ಐಲ್ಯಾಂಡ್ ಒಂದು ಅಂಶ ಡಿಸ್ಕಷನ್ ಮಾಡೋದಾದ್ರೆ, ಇನ್ನೊಂದು ಪಾಯಿಂಟ್ ನಾವು ನ್ಯೂಮೋರ್ ಐಲ್ಯಾಂಡ್ ಆಡ್ ಮಾಡೋದಾದ್ರೆ, ಯಾಕೆ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಡಿಸ್ಪ್ಯೂಟ್ ಇದೆ ಅಂತಂದ್ರೆ ಅಲ್ಲಿ ಖನಿಜಾಂಶಗಳು, ಖನಿಜ ಸಂಪನ್ಮೂಲಗಳು ಏನಾದ್ರು ವಿಪರೀತವಾಗಿ ಇರೋದ್ರಿಂದ, ಹೇರಳವಾಗಿ ಇರೋದ್ರಿಂದ ಆ ಎರಡೂ ರಾಷ್ಟ್ರಗಳ ಮಧ್ಯೆ ಆ ಒಂದು ಚಿಕ್ಕ ಐಲ್ಯಾಂಡ್ ನ್ಯೂಮೋರ್ ಐಲ್ಯಾಂಡ್ಗೆ ಏನಂತಂದ್ರೆ ಜಗಳ ಕಾದಿದೆ. ಆಗ್ತಾ ಇದೆ. ಬಟ್ ಇಲ್ಲಿ ಮಜೂಲಿ ಐಲ್ಯಾಂಡ್, ರೈಟ್, ನಮ್ ಪ್ಯೂರ್ ಆಗಿ ಎಲ್ಲಿದೆ? ಅಸ್ಸಾಂನಲ್ಲಿ ಇದೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಎಲಿಬೆಟ್ ಐಲ್ಯಾಂಡ್. ಯಾವುದು? ಎಲಿಯಬೆಟ್ ಐಲ್ಯಾಂಡ್ ಯಾವ ನದಿಗೆ ಸಂಬಂಧಪಟ್ಟಿದ್ದು? ಅಲಿಯಾಬೆಟ್. ಓಕೆ, ಅಲಿಯಾಬೆಟ್ ಇದು ಯಾವ ನದಿಗೆ ಅಂದ್ರೆ ನರ್ಮದಾ ನದಿಗೆ ಸಂಬಂಧಪಟ್ಟಿದ್ದಾಗಿದೆ. ನರ್ಮದಾ ರಿವರ್, ಇಟ್ಸ್ ರಿಲೇಟೆಡ್ ಟು ನರ್ಮದಾ ರಿವರ್.
ವೇರ್ ಯಾವ ರಾಜ್ಯದಲ್ಲಿದೆ? ಗುಜರಾತ್. ಓಕೆ, ಗುಜರಾತ್ ನಿಯರ್ ಟು ರನ್ ಆಫ್ ಕಚ್. ಓಕೆ, ಗುಜರಾತ್. Aliabet is the largest island in Narmada based islands. Okay, ನರ್ಮದಾ ನದಿಗೆ ಸಂಬಂಧಪಟ್ಟಂತ ದ್ವೀಪಗಳು ಏನಿದೆಯಲ್ಲ ಅದ್ರಗಳಲ್ಲಿ ಅತಿ ದೊಡ್ಡದಾದಂತ ಯಾವುದು? ಅಲಿಯಾಬೆಟ್ ಐಲ್ಯಾಂಡ್. ಇವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಏನಂತಂದ್ರೆ ಎಕ್ಸಾಮ್ಸ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಕೇಳ್ಬೋದು. ಓಕೆ, ಅವುಗಳ ರಾಜ್ಯವನ್ನ ಏನಂತಂದ್ರೆ ಹೋಲಿಕೆಯಾಗಿ ಕೊಡಬಹುದು. ರೈಟ್, ಕೆಲವೊಂದು ಸಾರಿ ಸ್ಟೇಟ್ಮೆಂಟ್ ಕೊಟ್ಟು ಉಲ್ಟಾ ಪಲ್ಟಾ ಕೊಡ್ಬೋದು, ಬೇರೆ ರಾಜ್ಯಗಳ ಹೆಸರು ಕೊಡ್ಬೋದು, ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು. KS IAS ಗಳಲ್ಲಿ ಮಜುಲಿ ಐಲ್ಯಾಂಡ್ಗಳಲ್ಲಿ KPSC ಸ್ಟೇಟ್ಮೆಂಟ್ ವೈಸ್ ಕೇಳಿದ್ರು. ಯಾವ ನದಿ? IAS ಅಲ್ಲೂ ಕೂಡ ಪ್ರಿಲಿಮ್ಸ್ ಅಲ್ಲಿ ಬಂದಿರುವಂತ ಪ್ರಶ್ನೆ. ರೈಟ್, ಸೊ ಈಗ ನಾವು ನೋಡಿದಂತಹ ನದಿಗಳಲ್ಲಿ ದ್ವೀಪಗಳಲ್ಲಿ ಯಾವುದು? ರಿವರೈನ್ ಐಲ್ಯಾಂಡ್ಗಳನ್ನ ನಾವು ನೋಡಿದೆವು. ರೈಟ್, ಮುಂದಿನ ಡಿಸ್ಕಷನ್ ಪಾಯಿಂಟ್ ಯಾವುದು? ನಮ್ಮ ಮುಂದಿನ ಡಿಸ್ಕಷನ್ ಪಾಯಿಂಟ್ ದಟ್ ಈಸ್ ವೆರಿ ವೆರಿ ಮೇಜರ್ ಐಲ್ಯಾಂಡ್, ದಟ್ ಈಸ್ ಅಂಡಮಾನ್ ಅಂಡ್ ನಿಕೋಬಾರ್. ಅಂಡಮಾನ್ ಅಂಡ್ ನಿಕೋಬಾರ್ ಈ ದ್ವೀಪಗಳು. ರೈಟ್, ಈ ದ್ವೀಪಗಳು ಫಾರ್ಮೇಶನ್ ಹೇಗಾಯ್ತು ಸರ್? ಫಾರ್ಮೇಶನ್, ಒರಿಜಿನಿ ಆಫ್ ದಿ how was the origin of Andaman and Nicobar? That is, this is plate tectonic theory is related to origin of this thing. ಪ್ಲೇಟ್ ನ ಮೂವ್ಮೆಂಟ್ ಗಳಿಂದ ಉತ್ಪನ್ನವಾದಂತಹದ್ದೇ ಯಾವುದು? ಅಂಡಮಾನ್ ನಿಕೋಬಾರ್. ಏಷ್ಯನ್ ಪ್ಲೇಟು, ಓಕೆ, ಏಷ್ಯನ್ ಪ್ಲೇಟ್ ಅಂಡ್ ಇಂಡಿಯನ್ ಪ್ಲೇಟ್. ಇಂಡಿಯನ್ ಪ್ಲೇಟ್. ಪ್ಲೇಟ್ ಅಂದ್ರೆ ಭೂಮಿಯ ಚೂರು ಭಾಗ ಅಂತ ಅರ್ಥ. ಇವು ಎರಡೂ ಏನಾಗುತ್ತೆ ಅಂತಂದ್ರೆ ಕ್ರಾಶ್ ಆಗ್ತಾವ, ಕೊಲೈಡ್. ದಿ ಬೋತ್ ಪ್ಲೇಟ್ಸ್ ವೇರ್ ಕೊಲೈಡ್. ಆ ಮೂಮೆಂಟ್ ಅಲ್ಲಿ ನಮಗೆ ಹಿಮಾಲಯ ಪರ್ವತಗಳು ಏನಾದವು? ಜನಿತವಾದವು. ಅದಾದ ನಂತರ ನಮಗೆ ಪೂರ್ವಾಂಚಲ್ ಹಿಲ್ ಕಾಂಪ್ಲೆಕ್ಸ್, ನಾರ್ತ್ ಈಸ್ಟರ್ನ್ ಏನಂದ್ರೆ ರಾಜ್ಯಗಳು ಏನಿದವು ಅಲ್ಲಿ ಬರುವಂತ ಹಿಲ್ಸ್ಗಳು ಫಾರ್ಮೇಶನ್ ಆದವು. ಆ ನಾರ್ತ್ ಈಸ್ಟರ್ನ್ ಪೂರ್ವಾಂಚಲ್ ಹಿಲ್ ಕಾಂಪ್ಲೆಕ್ಸ್ ನ ಮುಂದುವರಿದ ಭಾಗವೇ ಏನು? ಅರ್ಕನ್ಯೋಮಾ ಪೆನಿನ್ಸುಲಾ ಎಕ್ಸ್ಟೆನ್ಷನ್ ಈಸ್ ಕಾಲ್ಡ್ ಆಸ್ ಅಂಡಮಾನ್ ಅಂಡ್ ನಿಕೋಬಾರ್. ದಿಸ್ ಈಸ್ ಏನಂದ್ರೆ ಓಷನಿಕ್ ಐಲ್ಯಾಂಡ್ಸ್. ರೈಟ್, ಓಷನಿಕ್ ಐಲ್ಯಾಂಡ್ಸ್. This is origin of Andaman and Nicobar. Extension of Arcaniuma Peninsula ಅಂತ ಹೇಳ್ಬೋದು. ಜೊತೆಗೆ ಇಟ್ಸ್ originated by plate tectonic movements. Right? This is origin of Andaman and Nicobar. ಅಂಡಮಾನ್ ನಿಕೋಬಾರ್ದಲ್ಲಿ ನಾರ್ತ್ ಅಂಡಮಾನ್ ಬರುತ್ತೆ, ಮಿಡಲ್ ಅಂಡಮಾನ್ ಬರುತ್ತೆ, ಸೌತ್ ಅಂಡಮಾನ್ ಬರುತ್ತೆ, ಲಿಟಲ್ ಅಂಡಮಾನ್ ಅಂತ ಬರುತ್ತೆ. ಸೊ ಇವುಗಳನ್ನ ನಾವು ಏನ್ ಮಾಡಬೇಕು? ಮ್ಯಾಪ್ಗಳ ಮೂಲಕ ಸ್ಟಡಿ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಪ್ಗಳಿಂದಲೇ ನಾವು ಏನಂತಂದ್ರೆ ನಾರ್ತ್ ಟು ಹೆಂಗ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ, ನಾರ್ತ್ ಟು ಸೌತ್ ಅರೇಂಜ್ಮೆಂಟ್ ಕೇಳೋದು, ಅಥವಾ ಮಿಡಲ್ ಕೇಳೋದು, ಅಥವಾ ಇವುಗಳನ್ನು ಸಂಪರ್ಕಿಸುವಂತ ಒಂದು ಭಾಗ ಯಾವುದು ಅಂತ ಕೇಳೋದು. ಇವುಗಳ ಕ್ವಶನ್ಸ್ಗಳನ್ನ ಎಕ್ಸಾಮ್ಸ್ಗಳಲ್ಲಿ ಪಿನ್ ಟು ಪಾಯಿಂಟ್ ಜಿಯೋಗ್ರಫಿಯಲ್ಲಿ ಲೊಕೇಶನ್ ಜೊತೆಗೆ ನಮಗೆ ಆಟ ಆಡುತ್ತೆ ಎಕ್ಸಾಮ್. ಸೊ ನಾವು ಮ್ಯಾಪ್ಗಳ ಜೊತೆಗೆ ಕಡ್ಡಾಯವಾಗಿ ಜಿಯೋಗ್ರಫಿಯನ್ನು ಅಧ್ಯಯನ ಮಾಡುವುದು ಸೂಕ್ತ. ರೈಟ್, ಸೊ ಇವಾಗ ಏನ್ ಮಾಡೋಣ? ಅಂಡಮಾನ್ ನಿಕೋಬಾರ್ನ ಏನೇನು ಐಲ್ಯಾಂಡ್ಸ್ಗಳು ಬರ್ತಾವು, ಮತ್ತೆ ಅಲ್ಲಿ ರಾಜಧಾನಿ ಯಾವುದು, ಓಕೆ, ಮತ್ತೆ ಅಲ್ಲಿ ಅಂಡಮಾನ್ ನಿಕೋಬಾರ್ಗಳನ್ನ ಮ್ಯಾಪ್ ಅವುಗಳನ್ನು ಸ್ಟಡಿ ಮಾಡೋದು. ಇವಾಗ ಜಸ್ಟ್ ಅಂಡಮಾನ್ ನಿಕೋಬಾರ್ ಯಾವ ಬೇ ಆಫ್ ಬೆಂಗಾಲ್ ಅಲ್ಲಿ ಇದೆ, ಓಕೆ, ಲಕ್ಷದ್ವೀಪ ಅರಬಿಯನ್ ಸಿ ಅಲ್ಲಿದೆ. ನಾವು ಒರಿಜಿನಿ ನೋಡಿದ ಪ್ರಕಾರ ಮುಂದುವರಿದ ಭಾಗವೇ ಏನಂತ ಕರಿತೀವಿ? ಅಂಡಮಾನ್. ಇಲ್ಲಿದೆ ನೋಡಿ, ದಿಸ್ ಈಸ್ ಅರ್ಕನ್ಯೋಮಾ ಪೆನಿನ್ಸುಲಾ. ರೈಟ್, ದಿಸ್ ಈಸ್ ಅರ್ಕನ್ಯೋಮಾ ಪೆನಿನ್ಸುಲಾ ಅಂದರೆ ಇದೆ. ನೆಕ್ಸ್ಟು ಇವುಗಳನ್ನು ಇಂಪಾರ್ಟೆಂಟ್ ಕೋಕೋ ಚಾನಲ್ ನೋಡಬೇಕು. ಕೋಕೋ ಚಾನಲ್ ಮಯನ್ಮಾರ್ ಇಂಡಿಯಾನ ಕನೆಕ್ಟ್ ಮಾಡುತ್ತೆ. ದಿಸ್ ಈಸ್ ಗ್ರೇಟ್ ಕೋಕೋ ಚಾನಲ್.
ಇಲ್ಲಿ ಮಯನ್ಮಾರ್ ಇದೆ, ಇಲ್ಲಿ ನಮ್ಮ ಇಂಡಿಯಾ ನಾರ್ತ್ ಅಂಡಮಾನ್ ಇದೆ. ಇವುಗಳನ್ನು ಸಂಪರ್ಕಿಸುವಂಥದ್ದೇ ಯಾವುದು? ಗ್ರೇಟ್ ಕೋಕೋ ಚಾನಲ್. ವೆರಿ ಇಂಪಾರ್ಟೆಂಟ್, ರೈಟ್. ಇದಾದ ನಂತರ ನಾವು ನೋಡ್ತೀವಿ ನಾರ್ಕೋ ಡ್ಯಾಮ್ ಐಲ್ಯಾಂಡ್ ಕಾಣ್ತಾ ಇದೆ. ಅದಕ್ಕಿಂತ ಮುಂಚೆ ಮೇಜರ್ ಐಲ್ಯಾಂಡ್ಸ್, ದಟ್ ಈಸ್ ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್ ಆ್ಯಂಡ್ ಸೌತ್ ಅಂಡಮಾನ್. ದೀಸ್ ಆರ್ 3 important. This is Port Blair situated in South Andaman. ಇದು 13ನೇ ಮೇಜರ್ ಪೋರ್ಟ್, ಪ್ರಮುಖ ಬಂದರು, 13ನೇ ಪ್ರಮುಖ ಬಂದರು ಅಂತ ಘೋಷಣೆ ಆಗಿದೆ ಭಾರತ ಸರ್ಕಾರದಿಂದ. ದಟ್ ಈಸ್ ಪೋರ್ಟ್ ಬ್ಲೇರ್. ಇನ್ನೊಂದು ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್ ಜೊತೆಗೆ ಇನ್ನೊಂದು ಯಾವುದಿದೆ ಅಂದರೆ ಲಿಟಲ್ ಅಂಡಮಾನ್. ದಿಸ್ ಈಸ್ ಲಿಟಲ್ ಅಂಡಮಾನ್. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಐಲ್ಯಾಂಡ್ಸ್. ಇದಾದ ನಂತರ ನಾವು ಲಿಟಲ್ ಅಂಡಮಾನ್ ಆದ ನಂತರ ಇಲ್ಲಿ ನೋಡ್ತಾ ಇದ್ದೀವಿ 10 ಡಿಗ್ರಿ ಚಾನಲ್, ರೈಟ್. 10 ಡಿಗ್ರಿ ಚಾನಲ್ ಏನು ಕನೆಕ್ಟ್ ಮಾಡ್ತಾ ಇದೆ? ಲಿಟಲ್ ಅಂಡಮಾನ್. ನೆಕ್ಸ್ಟ್ ಕಾರ್ ನಿಕೋಬಾರ್ ಗ್ರೂಪ್ಗಳನ್ನು 10 ಡಿಗ್ರಿ ಚಾನಲ್ ಕಾಣ್ತಾ ಇದೆ. ದಿಸ್ ಈಸ್ ಅಂಡಮಾನ್ ಸಿ. ನೆಕ್ಸ್ಟು ನಿಕೋಬಾರ್ ಗ್ರೂಪ್ಗಳಲ್ಲಿ ಯಾವುದು? ನಿಕೋಬಾರ್. ದಿಸ್ ಈಸ್ ನಿಕೋಬಾರ್ ಐಲ್ಯಾಂಡ್ಸ್. ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಕಾರ್ ನಿಕೋಬಾರ್, ದಿಸ್ ಈಸ್ ಕಾರ್ ನಿಕೋಬಾರ್, ಆ್ಯಂಡ್ ದಿಸ್ ಇಸ್ ಲಿಟಲ್ ನಿಕೋಬಾರ್, ಆ್ಯಂಡ್ ದಿಸ್ ಈಸ್ ಗ್ರೇಟ್ ನಿಕೋಬಾರ್. ಇವು ಮೂರುಗಳು ಇಂಪಾರ್ಟೆಂಟ್ ಐಲ್ಯಾಂಡ್ಸ್ ಇನ್ ನಿಕೋಬಾರ್ ಗ್ರೂಪ್, ರೈಟ್. ಸೊ ಇವುಗಳನ್ನು ನೋಡೋದಾದರೆ ಈಗ ಗ್ರೇಟ್ ಕೋಕೋ ಚಾನಲ್ ನೋಡಿದಾಯ್ತಾ? ನಾರ್ತ್ ಅಂಡಮಾನ್ ಇಲ್ಲೇ ಸ್ಯಾಡಲ್ ಪೀಕ್ ಇದೆ. ನಿಯರೆಸ್ಟ್ ಇಲ್ಲೊಂದು ನಾರ್ಕೋ ಡ್ಯಾಮ್ ಐಲ್ಯಾಂಡ್ ಇದೆ. ದಿಸ್ ಈಸ್ ಓಕೆ, ಯು ಆರ್ ಸೀಯಿಂಗ್ ನಾರ್ಕೋ ಡ್ಯಾಮ್ ಐಲ್ಯಾಂಡ್ ಆ್ಯಂಡ್ ದಿಸ್ ಇಸ್ ಸ್ಮಿತ್ ಐಲ್ಯಾಂಡ್. ಇರುವಂಥ ಐಲ್ಯಾಂಡ್ಸ್ಗಳಲ್ಲಿ ಬರೇನ್ ಐಲ್ಯಾಂಡ್ ಇಂಪಾರ್ಟೆಂಟ್, ಯಾಕಂದರೆ ಓನ್ಲಿ ಆಕ್ಟಿವ್ ವಲ್ಕ್ಯಾನೋ ಈಸ್ ಎಕ್ಸಿಸ್ಟೆಡ್ ಇನ್ ಬರೇನ್ ಐಲ್ಯಾಂಡ್, ರೈಟ್. ಮಿಡಲ್ ಅಂಡಮಾನ್ ಏನಿದೆ, ಮಿಡಲ್ ಅಂಡಮಾನು ದಿಸ್ ಈಸ್ ಲಾರ್ಜೆಸ್ಟ್, ಅತ್ಯಂತ ದೊಡ್ಡದಾದಂಥ ದ್ವೀಪ. ದಿಸ್ ಈಸ್ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ಅಂಡಮಾನ್ ನಿಕೋಬಾರ್ ಗ್ರೂಪ್, ರೈಟ್. ಪೋರ್ಟ್ ಬ್ಲೇರ್ ನೋಡಿ ಮ್ಯಾಪಲ್ಲಿ ಕೊಟ್ಟಿಲ್ಲ, ಆದರೂ ಹೇಳ್ತೀನಿ. ಡಂಕನ್ ಪ್ಯಾಸೇಜ್. ಈ ಡಂಕನ್ ಪ್ಯಾಸೇಜನ್ನು ಏನು ಕನೆಕ್ಟ್ ಮಾಡುತ್ತೆ ಅಂದರೆ ಸೌತ್ ಅಂಡಮಾನ್ ಆ್ಯಂಡ್ ಲಿಟಲ್ ಅಂಡಮಾನ್, ಇದನ್ನು ಸಂಪರ್ಕಿಸುತ್ತೆ ದಿಸ್ ಡಂಕನ್ ಪ್ಯಾಸೇಜ್. ಇವುಗಳನ್ನು ನಾವು ಡೀಟೇಲ್ಸ್ ಆಗಿ ನೋಡ್ತೀವಿ. ಬಟ್ ನಾರ್ತ್ ಟು ಸೌತ್ ಯಾವ ರೀತಿ ಅಂಡಮಾನ್ಗೂ ಮತ್ತು ಐಲ್ಯಾಂಡ್ಸ್ಗಳನ್ನು ನಾವು ಮ್ಯಾಪ್ ಮೂಲಕ ಸ್ಟಡಿ ಮಾಡಬೇಕು. ಇದ್ರ ಜೊತೆಗೆ ನಾವು ನೋಡ್ತೀವಿ ಇಂದಿರಾ ಪಾಯಿಂಟ್, ರೈಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಂದಿರಾ ಪಾಯಿಂಟ್ ಎಲ್ಲಿದೆ? ಗ್ರೇಟ್ ನಿಕೋಬಾರ್ದಲ್ಲಿ. ದಿಸ್ ಈಸ್ ಇಂದಿರಾ ಪಾಯಿಂಟ್ ಎಕ್ಸಿಸ್ಟೆಡ್ ಇನ್ ಗ್ರೇಟ್ ನಿಕೋಬಾರ್, ರೈಟ್. ಗ್ರೇಟ್ ನಿಕೋಬಾರ್ ಮತ್ತೆ ಯಾಕೆ ಇಂಪಾರ್ಟೆಂಟು ಅಂತಂದರೆ ಇದು ಗ್ರೇಟ್ ಚಾನಲ್ ಮೂಲಕ, ಓಕೆ, ಗ್ರೇಟ್ ಚಾನಲ್ ಮೂಲಕ ಯಾವ ಕಂಟ್ರಿಯನ್ನು, ಯಾವ ರಾಷ್ಟ್ರವನ್ನು ಸಂಪರ್ಕಿಸುತ್ತದೆ ಅಂದರೆ ಓಕೆ, ಇಂಡೋನೇಷಿಯಾ. ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್. ಇಂಡೋನೇಷಿಯಾವನ್ನು ಕನೆಕ್ಟ್ ಮಾಡುತ್ತೆ. ಇಂಡೋನೇಷಿಯಾನ ಕನೆಕ್ಟ್ ಮಾಡುವಂತಹ ಚಾನಲ್ ಯಾವುದು? ಗ್ರೇಟ್ ಚಾನಲ್. ಯಾವ ಒಂದು ಅಂಡಮಾನ್ ನಿಕೋಬಾರ್ ಗ್ರೂಪ್ಗೆ ಕನೆಕ್ಟ್ ಮಾಡುತ್ತೆ? ದಟ್ ಈಸ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್, ಓಕೆ. ಇವುಗಳನ್ನು ಇನ್ ಡೀಟೇಲ್ಸ್ ಆಗಿ ನೋಡೋಣ. ಬಟ್ ದಿಸ್ ಈಸ್ ಆಲ್ ಅಬೌಟ್ ಫಿಸಿಕಲ್ ಆಸ್ಪೆಕ್ಟ್ಸ್ ಆಫ್ ಅಂಡಮಾನ್ ಗ್ರೂಪ್ ಆಫ್ ನಿಕೋಬಾರ್, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಗ್ರೂಪ್ಸ್, ರೈಟ್. ಇವುಗಳನ್ನು ಇನ್ ಡೀಟೇಲ್ ಆಗಿ ಈಗ ಸ್ಟಡಿ ಮಾಡ್ತಾ ಹೋಗೋಣ. ಎಸ್, ಅಂಡಮಾನ್ ನಿಕೋಬಾರ್ನ ಲ್ಯಾಟಿಟ್ಯೂಡ್, ಅಕ್ಷಾಂಶ, ರೈಟ್. ಲ್ಯಾಟಿಟ್ಯೂಡ್ ಏನಿದೆ? ಲ್ಯಾಟಿಟ್ಯೂಡು 6 ಡಿಗ್ರಿ 0.45 ನಾರ್ತನ್ ಲ್ಯಾಟಿಟ್ಯೂಡ್ ಟು 13 ಡಿಗ್ರಿ 0.45 ನಾರ್ತನ್ ಲ್ಯಾಟಿಟ್ಯೂಡ್. ದಿಸ್ ಈಸ್ ಲ್ಯಾಟಿಟ್ಯೂಡ್. ಇದು ಏನಂದ್ರೆ ಅಕ್ಷಾಂಶ. ಇನ್ನು ಲಾಂಗಿಟ್ಯೂಡ್, ರೇಖಾಂಶ. ಲಾಂಗಿಟ್ಯೂಡ್ ಏನಿದೆ? ಲಾಂಗಿಟ್ಯೂಡ್ ರೇಖಾಂಶ 92 ಡಿಗ್ರಿ 0.10 eastern latitude to longitude to okay 94 degree 0.15 eastern latitude, right. Next we will discuss ಅಂಡಮಾನ್ ನಿಕೋಬಾರ್. ನಾವು ನೋಡಿದ ಹಾಗೆ ಯಾವ ಶೇಪ್ ಅಲ್ಲಿ ಇತ್ತು? ಕ್ರೀಸೆಂಟ್ ಶೇಪ್, ಓಕೆ. ಕ್ರೀಸೆಂಟ್ ಅಂತಂದ್ರೆ ಅರ್ಧ ಚಂದಿರಾಕೃತಿ. ಇಟ್ಸ್ ಇನ್ ಕ್ರೀಸೆಂಟ್ ಶೇಪ್, ಓಕೆ, ಲೈಕ್ ದಿಸ್ ಕ್ರೀಸೆಂಟ್ ಶೇಪ್. ಇದ್ರದ್ದೊಂದು ನಾರ್ತ್ ಟು ಸೌತ್, ಓಕೆ, ನಾರ್ತ್ ಟು ಸೌತ್ ಎಷ್ಟು ಕಿಲೋಮೀಟರ್ ಇದೆ? ಸುಮಾರು
90 ಕಿಲೋಮೀಟರ್ ಉತ್ತರದಿಂದ ದಕ್ಷಿಣಕ್ಕೆ ವಿಸ್ತೃತಗೊಂಡಿದೆ. ಅಗಲಕ್ಕೆ ಹೇಳೋದಾದ್ರೆ ಅಗಲ 58 ಕಿಲೋಮೀಟರ್ ಏನಿರುತ್ತೆ ಅಗಲ ಇರುತ್ತೆ. ಇದು ಏನಂದ್ರೆ ಅಂಡಮಾನ್ ನಿಕೋಬಾರ್ನ ಒಂದು ವಿಸ್ತೃತೆ ಅಥವಾ ದಿ ಲೊಕೇಶನ್ ಆಫ್ ಅಂಡಮಾನ್ ನಿಕೋಬಾರ್. ನೆಕ್ಸ್ಟ್ ನಾವು ಏನ್ ನೋಡ್ತೀವಿ, ಅಂಡಮಾನ್ ನಿಕೋಬಾರ್, ರೈಟ್? ಅಂಡಮಾನ್ ನಿಕೋಬಾರ್ ನಾವು ವೆರಿ ಇಂಪಾರ್ಟೆಂಟ್, ಕೋಕೋ ಚಾನಲ್ ಕನೆಕ್ಟ್ ಆಗುತ್ತೆ ಅಂತ ನಾವು ನೋಡಿದೀವಿ, ರೈಟ್? ಕೋಕೋ ಚಾನಲ್ ಯಾವ ದೇಶವನ್ನು ಸಂಪರ್ಕಿಸುತ್ತದೆ? ಇಲ್ಲಿ ಅಂಡಮಾನ್ ನಿಕೋಬಾರ್ ಇದೆ, ಇಂಡಿಯಾ ಇದೆ, ರೈಟ್? ಇಲ್ಲಿ ಮಯನ್ಮಾರ್ ಇದೆ, ರೈಟ್? ಮಯನ್ಮಾರ್ ಕಂಟ್ರಿಯನ್ನ ಯಾವುದು ಸಂಪರ್ಕಿಸುತ್ತದೆ? ಇಂಡಿಯಾನ ಅಂಡಮಾನ್ ನಿಕೋಬಾರ್, ದಟ್ ಈಸ್ ಕೋಕೋ ಚಾನಲ್, ರೈಟ್? ಇವಾಗಲೇ ನಾವು ನೋಡಿದ ಹಾಗೆ ಕೋಕೋ ಚಾನಲ್ ಇದೆ. ನೆಕ್ಸ್ಟ್ ಅಂಡಮಾನ್ನ ವಿಭಾಗಗಳು ಯಾವ್ಯಾವು? ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ರೈಟ್? ನೆಕ್ಸ್ಟ್ ಸೌತ್ ಅಂಡಮಾನ್ ಅಂಡ್ ಲಿಟಲ್ ಅಂಡಮಾನ್. ಇದು ಏನಂದ್ರೆ ಅಂಡಮಾನ್ ಗ್ರೂಪ್ ಆಫ್ ನ ಐಲ್ಯಾಂಡ್ಸ್ಗಳು ನಾವು ನೋಡಿರುವಂತದ್ದು. ಸೊ ಇವುಗಳನ್ನ ಸೀಕ್ವೆನ್ಸ್ ಆಗಿ ನೋಡಬೇಕು. ಇದಾದ ನಂತರ ನಿಕೋಬಾರ್, ಓಕೆ? ಇದು ಅಂಡಮಾನ್ ಅಂತಾದ್ರೆ ಇನ್ನು ನಿಕೋಬಾರ್ನ ಗ್ರೂಪ್ಗಳು. ನಿಕೋಬಾರ್ನ ಗ್ರೂಪ್ಗಳಲ್ಲಿ ಯಾವ್ದಿದೆ? ಕಾರ್ ನಿಕೋಬಾರ್, ಓಕೆ? ನೆಕ್ಸ್ಟ್ ಲಿಟಲ್ ನಿಕೋಬಾರ್. ಇವುಗಳನ್ನ ನಾವು ಏನು ವಿಸ್ತೃತವಾಗಿ ನೋಡಿದ್ದೇವೆ ಆಲ್ರೆಡಿ. ನೆಕ್ಸ್ಟ್ ಗ್ರೇಟರ್ ನಿಕೋಬಾರ್, ಓಕೆ? ಇವುಗಳೇನಂದ್ರೆ ಇವುಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವುಗಳನ್ನ ನಾರ್ತ್ ಟು ಸೌತ್, ಓಕೆ? ನಾರ್ತ್ ಟು ಸೌತ್, ಉತ್ತರದಿಂದ ದಕ್ಷಿಣಕ್ಕೆ ನಾವು ಸೀಕ್ವೆನ್ಸ್ ಆಗಿ ಬರಿತಾ ಹೋಗುತ್ತೆ ಎಕ್ಸಾಮ್ಗಳಲ್ಲಿ. ಕೆಲವೊಂದು ಸಾರಿ ಅದನ್ನ ನಾರ್ದರ್ನ್ ಮೋಸ್ಟ್ ಯಾವುದು, ಸದರ್ನ್ ಮೋಸ್ಟ್ ಯಾವುದು ನಮ್ಗೆ ಗೊತ್ತಾಗ್ಲಿ. ಗ್ರೇಟ್ ನಿಕೋಬಾರ್ ಸದರ್ನ್ ಮೋಸ್ಟ್ ಟಿಪ್ ಆಫ್ ನಾರ್ತ್, ದಟ್ ಈಸ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನ ದಕ್ಷಿಣ ತುದಿಯ ಒಂದು ಐಲ್ಯಾಂಡ್ ಯಾವುದು ಅಂದ್ರೆ ದಟ್ ಈಸ್ ಗ್ರೇಟರ್ ನಿಕೋಬಾರ್. ದಿಸ್ ಇಸ್ ಮೇಜರ್ ಐಲ್ಯಾಂಡ್ ಅಂತ. ಸೊ ಇವುಗಳನ್ನ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ ಇದ್ರ ಸೀಕ್ವೆನ್ಸ್ ಬೇಕು. ಸೊ ಈ ಸೀಕ್ವೆನ್ಸ್ ಅನ್ನು ನಾವು ಸಲೀಸಾಗಿ, ಈಸಿಯಾಗಿ, ರೈಟ್? ಯಾವ ರೀತಿ ನಾವು ಇದನ್ನ ಟ್ರಿಕ್ಕಿಯಾಗಿ ನೆನ್ಪಿಟ್ಕೋಬಹುದು? ಓಕೆ, ಸಿಂಪಲ್. ಏನದು? ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಓಕೆ? ಸ್ಟೇಟ್ಮೆಂಟು: ನನ್ನ ಮನೆಗೆ ಮೊದಲು ಶಿವ ಬಂದ, ನಂತರ ಲಕ್ಷ್ಮೀ ದೇವಿ ಬಂದರು. ಖೋಖೋ ಆಡಲು, ಏನಾಡಲು? ಖೋಖೋ ಆಡಲು ನನ್ನ ಮನೆಗೆ ಮೊದಲು ಶಿವ ನಂತರ ಲಕ್ಷ್ಮಿ ಬಂದರು. ಇಲ್ಲಿ ನೋಡಿ, ನೀವು ಗಮನಿಸಬೇಕು, ಮೊಟ್ಟ ಮೊದಲ ಬಾರಿಗೆ ಏನ್ ಬರುತ್ತೆ? ಕೋಕೋ ಚಾನಲ್. ಸೊ ಕೋಕೋ ಚಾನಲ್ ಇಸ್ ಕನೆಕ್ಟೆಡ್ ಟು ನಾರ್ತ್ ಅಂಡಮಾನ್, ರೈಟ್? ಇದು ನಾರ್ತ್ ಅಂಡಮಾನ್, ಮನೆಗೆ ದಿಸ್ ಇಸ್ ಮಿಡಲ್ ಅಂಡಮಾನ್. ನಮ್ಮ ಟ್ರಿಕ್ ನಲ್ಲಿ ಶಿವ, ದಿಸ್ ಇಸ್ ಸೌತ್ ಅಂಡಮಾನ್. ನಮ್ದು ಲಾಸ್ಟ್ ವರ್ಡ್ ಯಾರು? ಲಕ್ಷ್ಮೀ ದೇವಿ ಅಂದ್ರೆ ಲಿಟಲ್ ಅಂಡಮಾನ್, ರೈಟ್? ಲಿಟಲ್ ಅಂಡಮಾನ್. ಇವುಗಳು ಏನಂತಂದ್ರೆ ನಮಗೆ ಸೀಕ್ವೆನ್ಸ್ ಆಗಿ ಯಾವುದಿದೆ ಅನ್ನೋದನ್ನ ಗೊತ್ತಾಗುತ್ತೆ, ರೈಟ್? ಎಸ್, ಕೋಕೋ ಚಾನಲ್. ಸೊ ಇವಾಗ ನೋಡಿ, ಸೌತ್ ಅಂಡಮಾನು, ಮಿಡಲ್ ಅಂಡಮಾನು, ರೈಟ್? ಲಿಟಲ್ ಅಂಡಮಾನು ಯಾವ ಅಂಡಮಾನ್ನ ಗ್ರೂಪ್ ಮೇಜರ್ ಅಂಡಮಾನ್ಗೆ ಹತ್ತಿರ ಇದೆ ಅಂದ್ರೆ ಸೌತ್ ಅಂಡಮಾನ್, ರೈಟ್? ಸೌತ್ ಅಂಡಮಾನ್ಗೆ ಹತ್ತಿರ ಇದೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ, ಓಕೆ? ಲಿಟಲ್ ಅಂಡಮಾನ್. ಕೋಕೋ ಚಾನಲ್ ಅಂಡಮಾನ್ ಗ್ರೂಪ್ ಆಫ್ ನ ಯಾವ ದಟ್ ಈಸ್ ಐಲ್ಯಾಂಡ್ ಅನ್ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ದಟ್ ಈಸ್ ನಾರ್ತ್ ಅಂಡಮಾನ್, ಓಕೆ? ನಾರ್ತ್ ಅಂಡಮಾನ್. ಸೊ ಹೀಗೆ ನಾವು ಇದು ಟ್ರಿಕ್ಕಿ ಮೂಲಕ ಇವುಗಳನ್ನ ನೆನಪಿಟ್ಕೊಂಡಿದ್ದೀವಿ. ಅದ್ಯಾವುದು? ಖೋಖೋ ಆಡಲು ನನ್ನ ಮನೆಗೆ ಮೊದಲು ಶಿವ ಬಂದ, ನಂತರ ಲಕ್ಷ್ಮಿ ಬಂದಳು. ಓಕೆ, ಕೋಕೋ ಚಾನಲ್ ಕನೆಕ್ಟೆಡ್ ಆಯ್ತಾ? ನೆಕ್ಸ್ಟ್ ನಾವು ಅಂಡಮಾನ್ ನಿಕೋಬಾರ್ನ ಬಹುಮುಖ್ಯವಾದಂಥದ್ದು ನಾರ್ತ್ ಅಂಡಮಾನ್. ನಾರ್ತ್ ಅಂಡಮಾನ್ ಯಾವುದು? ಕೋಕೋ ಚಾನಲ್ ಕನೆಕ್ಟ್ ಮಾಡುತ್ತೆ, ರೈಟ್? ಕೋಕೋ ಚಾನಲ್. ನೆಕ್ಸ್ಟ್ ಇದ್ರದ್ದು ಇಂಪಾರ್ಟೆಂಟ್ ಏನು? ಕೋಕೋ ಚಾನಲ್ ಕನೆಕ್ಟ್ ಮಾಡಿದ್ರ ಜೊತೆಗೆ ನಾರ್ತ್ ಅಂಡಮಾನ್ ಸ್ಯಾಡಲ್ ಪೀಕ್ ಅನ್ನೋದಿದೆ.
ಸ್ಯಾಡಲ್ ಪೀಕ್ ನೋಡಿದೀವಿ ಆಲ್ರೆಡಿ ನಾವು. ಸ್ಯಾಡಲ್ ಪೀಕ್ ಇದೇನಂದ್ರೆ 439 ಮೀಟರ್ ಎತ್ತರ ಇದೆ. ಹತ್ತತ್ರ ಒಂದು ಅರ್ಧ ಕಿಲೋಮೀಟರ್ ಎತ್ತರಕ್ಕಿದೆ ಈ ಸ್ಯಾಡಲ್ ಪೀಕ್. ಸ್ಯಾಡಲ್ ಪೀಕ್ ಎಲ್ಲಿದೆ? ನಾರ್ತ್ ಅಂಡಮಾನ್. ಈ ಸ್ಯಾಡಲ್ ಪೀಕ್ ಅಲ್ಲೇ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಅರ್ಥಕ್ವಿಕ್ ಜೀನ್ ಇರೋದು. ಓಕೆ, ಜೂನ್. ನೆಕ್ಸ್ಟ್ ಇಲ್ಲೊಂದು ರಿವರ್ ಒರಿಜಿನೇಟ್ ಆಗುತ್ತೆ. ಓಕೆ, ಕಪ್ಲಾಂಗ್. ಯಾವುದು? ಕಪ್ಲಾಂಗ್. ನಾರ್ತ್ ಅಂಡಮಾನ್ ಅಲ್ಲಿ ಒರಿಜಿನೇಟ್ ಆಗುವಂಥದ್ದು ಯಾವುದು? ಕಪ್ಲಾಂಗ್ ನದಿ. ರೈಟ್, ಕಪ್ಲಾಂಗ್ ನದಿ ನಾರ್ತ್ ವಾರ್ಡ್, ಓಕೆ, ಉತ್ತರಕ್ಕೆ ಹರಿದುಕೊಂಡು ಹೋಗಿ, ಓಕೆ, ದಿಗಲ್ಬರ್ ಎಂಬ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಡಿಬೌಚಸ್ ಆಗುತ್ತೆ. ನದಿ ಏನಾಗುತ್ತೆ ಈಸ್ಟ್ ನಾರ್ತ್ ವಾರ್ಡ್ಸ್ ಹರಿದು ಒಂದು ಈಸ್ಟರ್ನ್ ಕೋಸ್ಟ್, ಓಕೆ, ಪೂರ್ವ ಒಂದು ಕರಾವಳಿಲಿ ಏನಾಗುತ್ತೆ ಅಂದ್ರೆ ಸಮುದ್ರಕ್ಕೆ ಸೇರುತ್ತೆ ಅಂತ ಹೇಳಲಾಗುತ್ತೆ. ದಟ್ ಈಸ್ ಕಪ್ಲಾಂಗ್ ಯಾವ ದ್ವೀಪಕ್ಕೆ ಸಂಬಂಧಪಟ್ಟಿದ್ದು? ನಾರ್ತ್ ಅಂಡಮಾನ್ ದ್ವೀಪ. ನಾರ್ತ್ ಅಂಡಮಾನ್. ನೆಕ್ಸ್ಟ್ ನಾರ್ತ್ ಅಂಡಮಾನ್ ಆದ ನಂತರ ಮಿಡಲ್ ಅಂಡಮಾನ್ ಒಂದು ಸ್ಪೆಷಾಲಿಟಿ ಏನಂದ್ರೆ ಮಿಡಲ್ ಅಂಡಮಾನ್ ಈಸ್ ಅ ಲಾರ್ಜೆಸ್ಟ್ ಅಂಡಮಾನ್. ಓಕೆ, ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದಿ ಅಂಡಮಾನ್ ಗ್ರೂಪ್. ಅಂಡಮಾನ್ ಗ್ರೂಪ್ ಬಹುತೇಕ ಎಕ್ಸಾಮ್ಗಳಲ್ಲಿ ಏನ್ ಮಾಡಿದ್ದಾರೆ, ಕೇಳಿದ್ದಾರೆ. ಅಂಡಮಾನ್ನ ಗ್ರೂಪ್ ಅಲ್ಲಿ ಯಾವ ಒಂದು ದ್ವೀಪವು ಬಹುದೊಡ್ಡವಾಗಿದೆ ಅಂದ್ರೆ ದಟ್ ಈಸ್ ವಾಟ್? ಮಿಡಲ್ ಅಂಡಮಾನ್. ಓಕೆ, ಮಿಡಲ್ ಅಂಡಮಾನ್. ನೆಕ್ಸ್ಟ್ ಪೋರ್ಟ್ ಬ್ಲೇರ್ ಇದರ ರಾಜಧಾನಿ. ಯಾವುದು? ಪೋರ್ಟ್ ಬ್ಲೇರ್ ಅನ್ನೋದು ಇದು ಕೂಡ ರಾಜಧಾನಿ ಇದೆ. ಸ್ಯಾಡಲ್ ಪೀಕ್ ಎಲ್ಲಿದೆ? ಸ್ಯಾಡಲ್ ಪೀಕ್ ಈಸ್ ಇನ್ ನಾರ್ತ್ ಅಂಡಮಾನ್. ರೈಟ್, ನಾರ್ತ್ ಅಂಡಮಾನ್. ನೆಕ್ಸ್ಟ್ ಬರೈನ್ ಐಲ್ಯಾಂಡ್ ಅಂತ ಒಂದು ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬರೈನ್ ಐಲ್ಯಾಂಡ್ ಅಂಡಮಾನ್ ಗ್ರೂಪ್ ನಲ್ಲಿ ಬರೈನ್ ಐಲ್ಯಾಂಡ್ ಬಹಳ ಮುಖ್ಯವಾದಂತದ್ದು. ಯಾಕೆ ಗೊತ್ತಾ? ಬರೈನ್ ಐಲ್ಯಾಂಡ್ ಈಸ್ ಒರಿಜಿನೇಟೆಡ್ ಫ್ರಮ್ ವೋಲ್ಕ್ಯಾನೋ. ಓಕೆ, ಜ್ವಾಲಾಮುಖಿಯಿಂದ ಉತ್ಪತ್ತಿಯಾದಂತಹ ಐಲ್ಯಾಂಡ್ ಯಾವುದು? ದ್ವೀಪ ಅಂತಂದ್ರೆ ದಟ್ ಈಸ್ ಬರೈನ್ ಐಲ್ಯಾಂಡ್ಸ್. ಯಾವುದು? ಬರೈನ್ ಐಲ್ಯಾಂಡ್ಸ್. ಓಕೆ, ಇದು ಬರೈನ್ ಐಲ್ಯಾಂಡ್ಗೆ ದಿಸ್ ಈಸ್ ಓನ್ಲಿ ಸ್ಪೆಷಾಲಿಟಿ. ದಿಸ್ ಇಸ್ ಓನ್ಲಿ ಆಕ್ಟಿವ್ ವಾಲ್ಕ್ಯಾನೋ ಇನ್ ಇಂಡಿಯಾ. ಅಂದ್ರೆ ಕಾರ್ಯಾಚರಣೆಯಲ್ಲಿರುವ ಒಂದು ಜ್ವಾಲಾಮುಖಿ ಅಂತಂದ್ರೆ ಅದು ಬರೈನ್ ಐಲ್ಯಾಂಡ್ ನಲ್ಲಿ ಇರುವಂತ ಒಂದು ವಾಲ್ಕ್ಯಾನೋ. ಓಕೆ, ಬರೈನ್ ಐಲ್ಯಾಂಡ್ಸ್. ಇದು ಸರಿಸುಮಾರು ಲಾಸ್ಟ್ ತನ್ನ ಕಾರ್ಯಾಚರಣೆಯನ್ನ ಯಾವ ವರ್ಷದಲ್ಲಿ ನಡೆಸಿತ್ತು ಅಂದ್ರೆ 2018. ಓಕೆ, 2018ರಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಬಹಳ ಪ್ರಚಲಿತವಾದಂತಹ ವಿದ್ಯಮಾನವಾಗಿತ್ತು. ರೈಟ್, ಸೊ ಇದು ಓನ್ಲಿ ಒನ್ ಆಕ್ಟಿವ್ ವಾಲ್ಕ್ಯಾನೋ ಇನ್ ಇಂಡಿಯಾ, ದಟ್ ಈಸ್ ಬರೈನ್ ಐಲ್ಯಾಂಡ್. ನೆಕ್ಸ್ಟ್ ಇನ್ನೊಂದು ಜ್ವಾಲಾಮುಖಿಯಿಂದ ಉತ್ಪತ್ತಿಯಾದಂತಹ ಒಂದು ಐಲ್ಯಾಂಡ್ ಅಂದ್ರೆ ನಾರ್ಕೋಡಾಮ್ ಐಲ್ಯಾಂಡ್. ಯಾವುದು? ನಾರ್ಕೋಡಾಮ್ ಐಲ್ಯಾಂಡ್. ಇದು ಏನಂತಂದ್ರೆ ನಾರ್ತ್ ಅಂಡಮಾನ್ಗೆ ನಿಯರೆಸ್ಟ್ ಇದೆ ನಾವು ನೋಡಿರೋ ಪ್ರಕಾರ. ರೈಟ್, ನಾರ್ಕೋಡಾಮ್ ದಿಸ್ ಈಸ್ ಆಲ್ಸೋ ಒರಿಜಿನೇಟೆಡ್ ಫ್ರಮ್ volcanic activity. So next, very important, that is Duncan Passage. Okay, Duncan Passage. ಡಂಕನ್ ಪ್ಯಾಸೇಜ್ ಏನನ್ನ ಕನೆಕ್ಟ್ ಮಾಡುತ್ತೆ? ದಟ್ ಈಸ್ ಕನೆಕ್ಟೆಡ್, ದಟ್ ಈಸ್ ಸೌತ್ ಅಂಡಮಾನ್ ಅಂಡ್ ಲಿಟಲ್ ಅಂಡಮಾನ್. ಹಾಗಾದ್ರೆ ಡಂಕನ್ ಪ್ಯಾಸೇಜ್ಗೆ ಒಂದು ಟ್ರಿಕ್ ಬೇಕಲ್ವಾ? ಓಕೆ, ಡಂಕನ್ ಪ್ಯಾಸೇಜ್ ಇದನ್ನ ನೆನಪಿಟ್ಕೊಳ್ಳಿಕ್ಕೆ ಒಂದು ಟ್ರಿಕ್ ಬೇಕು. ರೈಟ್,
ಯಾವ ತರ ಟ್ರಿಕ್? ಒಂದು ಲೈನ್ ಇದೆ, ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಏನ್ ಸ್ಟೇಟ್ಮೆಂಟ್ ಅಂತಂದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ, ಸರಸ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿಯ ಮಧ್ಯ ಒಬ್ಬ ದೇವದೂತ ಇರ್ತಾರೆ. ಅವ್ರು ಯಾರು ಅಂತಂದ್ರೆ ಬ್ರಿಟಿಷ್ ಅಧಿಕಾರಿ. ದಟ್ ಈಸ್ ಹಿಸ್ ನೇಮ್ ಈಸ್ ಡಂಕನ್. ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಡಂಕನ್ ಎಂಬ ಬ್ರಿಟಿಷ್ ಅಧಿಕಾರಿ ಸರಸ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿಯ ಮಧ್ಯೆ ದೇವದೂತನಾಗಿರುತ್ತಾರೆ. ಓಕೆ, ಅದರ ಅರ್ಥ ಸರಸ್ವತಿ ಅಂದ್ರೆ ಸೌತ್ ಅಂಡಮಾನ್, ಲಿಟಲ್ ಅಂಡಮಾನ್ ದಟ್ ಈಸ್ ಲಕ್ಷ್ಮೀ ದೇವಿ. ಇವರಿಬ್ಬರ ನಡುವೆ ಕೊಂಡಿಯಾದಂತವರು ದೇವದೂತ ಆದರು ಡಂಕನ್. ರೈಟ್, ಡಂಕನ್ ಅಂದ್ರೆ ಡಂಕನ್ ಪ್ಯಾಸೇಜ್. ರೈಟ್, ಡಂಕನ್ ಪ್ಯಾಸೇಜ್. ಇದು ಏನಂದ್ರೆ ಡಂಕನ್ ಪ್ಯಾಸೇಜ್. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ 10 ಡಿಗ್ರಿ ಚಾನಲ್. ಯಾವುದು 10 ಡಿಗ್ರಿ ಚಾನಲ್? ಇದು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಓಕೆ, 10 ಡಿಗ್ರಿ ಚಾನಲ್ ಯಾವುದನ್ನ ಕನೆಕ್ಟ್ ಮಾಡುತ್ತೆ? 10 ಡಿಗ್ರಿ ಚಾನಲ್ ನೆನಪಿರ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಲಿಟಲ್ ಅಂಡಮಾನ್ ಅಂಡ್ ಕಾರ್ ನಿಕೋಬಾರ್. ಓಕೆ, ಕಾರ್ ನಿಕೋಬಾರ್ ಇವುಗಳನ್ನ ಸಂಪರ್ಕಿಸುವಂತಹ ಕಾಲುವೆ ಯಾವುದು ಅಂದ್ರೆ ದಟ್ ಈಸ್ 10 ಡಿಗ್ರಿ ಕಾಲುವೆ. ಓಕೆ, 10 ಡಿಗ್ರಿ ಚಾನಲ್. ಇದು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ವೆರಿ ಸ್ಮಾರ್ಟ್ ಸ್ಟಡಿ ಟ್ರಿಕ್. ಎನಿಥಿಂಗ್? ಎಸ್, ವಿ ಹ್ಯಾವ್ ಅನ್ ಸ್ಮಾರ್ಟ್ ಸ್ಟಡಿ ಟ್ರಿಕ್. ದಟ್ ಈಸ್, ನೀವು ಲಿಟಲ್ ಅಂಡಮಾನ್ ನಲ್ಲಿ ಒಂದು ಕಾರ್ ಪರ್ಚೇಸ್ ಮಾಡ್ತೀರಾ. ರೈಟ್, ಲಿಟಲ್ ಅಂಡಮಾನ್ ಅಲ್ಲಿ 10 ರೂಪಾಯಿಗೆ ಎಷ್ಟು? ಓನ್ಲಿ 10 rupees. ಕ್ಯಾನ್ ಯು ಇಮ್ಯಾಜಿನ್? ಓನ್ಲಿ 10 rupeesಗೆ ನೀವು ಒಂದು ಲಿಟಲ್ ಅಂಡಮಾನ್ ಅಲ್ಲಿ ಯಾವ ಕಾರ್ ತಗೋತೀರಾ? ಲಿಟಲ್ ಕಾರ್ ಅನ್ನೋದನ್ನ ತಗೊಳ್ತೀರಾ. ಅದು ಏನಂದ್ರೆ ಕನೆಕ್ಟ್ ಮಾಡುವಂಥದ್ದು 10 ಡಿಗ್ರಿ ಚಾನಲ್. ನೆನಪಿರ್ಲಿ, ಲಿಟಲ್ ಅಂಡಮಾನ್ ಅಂಡ್ ಇಟ್ ಈಸ್ ಕಾರ್ ನಿಕೋಬಾರ್. ನಿಕೋಬಾರ್ ಗ್ರೂಪ್ ನ ಮೊದಲನೇ ಐಲ್ಯಾಂಡ್, ಇಂಪಾರ್ಟೆಂಟ್ ಐಲ್ಯಾಂಡ್ ಅನ್ನ ಕನೆಕ್ಟ್ ಮಾಡೋದು ಯಾವುದು ಅಂದ್ರೆ 10 ಡಿಗ್ರಿ ಚಾನಲ್. ರೈಟ್, ದಿಸ್ ಈಸ್ ಆಲ್ ಅಬೌಟ್ ಅಂಡಮಾನ್ ಗ್ರೂಪ್. ನಿಕೋಬಾರ್ ಗ್ರೂಪ್ ಗಳನ್ನ ಈಗ ನಾವು ಮ್ಯಾಪ್ ಅಲ್ಲಿ ನೋಡಿದ ಪ್ರಕಾರ ಸೀಕ್ವೆನ್ಸ್ ಆಗಿ ನಾರ್ತ್ ಟು ಸೌತ್ ಯಾವ್ದು ಬಂತು? ಕಾರ್ ನಿಕೋಬಾರ್ ಬಂತು. ರೈಟ್, ಲಿಟಲ್ ನಿಕೋಬಾರ್ ಬಂತು. ಅದಾದ ನಂತರ ಗ್ರೇಟ್ ನಿಕೋಬಾರ್. ಸಿ, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್ ಅಂಡ್ ಗ್ರೇಟರ್ ನಿಕೋಬಾರ್. ಇವುಗಳನ್ನ ನಾವು ಒಂದು ಟ್ರಿಕ್ ಆಗಿ ಹೇಳೋದಾದ್ರೆ, ಚೀನಾದ ಓಕೆ LG ಫೋನ್ ಅನ್ನ ಕರ ತಿಂದು ಹಾಕಿದೆನು. ಇದನ್ನ ನೀವು ಸ್ಟೇಟ್ಮೆಂಟ್ ಆಗಿ ಇಟ್ಕೊಳ್ಳಿ. ನಾರ್ತ್ ಟು ಸೌತ್ ಎಕ್ಸಾಕ್ಟ್ ಆಗಿ ಸದರ್ನ್ ಪಾಯಿಂಟ್ ನಿಕೋಬಾರ್ ಗ್ರೂಪ್ ಅಥವಾ ಅಂಡಮಾನ್ ಗ್ರೂಪ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಲ್ಯಾಂಡ್ ಯಾವುದು, ಐಲ್ಯಾಂಡ್ ಯಾವುದು ಅಂದ್ರೆ ಗ್ರೇಟ್ ನಿಕೋಬಾರ್ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನು ಚೀನಾದಲ್ಲಿ ಚೀನಾದ LG ಫೋನ್ ಅನ್ನ ಕರ ತಿಂದು ಹಾಕಿದೆನು. ಓಕೆ, ಫಸ್ಟ್ ಚಿ ಅಂದ್ರೆ ಸಿ ಶುರುವಾಗೋದು, ದಟ್ ಈಸ್ ಕಾರ್ ನಿಕೋಬಾರ್. ಓಕೆ, ನೆಕ್ಸ್ಟ್ ದಿಸ್ ಈಸ್ LG ಫೋನ್ ಅಲ್ಲಿ L, this is little Nicobar, and G is greater Nicobar. This is very smart trick. Not to solve. ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು? ಗ್ರೇಟರ್ ನಿಕೋಬಾರ್. ಗ್ರೇಟರ್ ನಿಕೋಬಾರ್ ನಿಮ್ಗೆ ಗೊತ್ತಿರಲಿ, ಇಂದಿರಾ ಪಾಯಿಂಟ್ ನೀವು ಬಹಳಷ್ಟು ಜನ ಕೇಳಿರ್ತೀರಾ, ಸ್ಟಡಿ ಮಾಡಿರ್ತೀರಾ. ದಟ್ ಈಸ್ ಗ್ರೇಟರ್ ನಿಕೋಬಾರ್. ಯಾಕೆ ಇಂಪಾರ್ಟೆಂಟು? ಇಂದಿರಾ ಪಾಯಿಂಟ್ ಇದೇನು ಭಾರತದ ಭೌಗೋಳಿಕ ಲಕ್ಷಣದ ಓಕೆ ಭಾರತದ ಭೌಗೋಳಿಕ ಲಕ್ಷಣದ ಅತ್ಯಂತ ತುತ್ತ ತುದಿ ಯಾವುದು ಅಂತಂದ್ರೆ ಸದರ್ನ್ ಮೋಸ್ಟ್ ಟಿಪ್ ಆಫ್ ಜಿಯೋಗ್ರಫಿಕಲ್ ಫ್ಯೂಚರ್ ಆಫ್ ಇಂಡಿಯಾ, ದಟ್ ಈಸ್ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಈಸ್ ಎಕ್ಸಿಸ್ಟೆಡ್ ಆರ್ ಲೊಕೇಟೆಡ್ ಇನ್ ಗ್ರೇಟರ್ ನಿಕೋಬಾರ್. ನೆನಪಿರ್ಲಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಪಾಯಿಂಟ್ಗೆ ಇನ್ನೂ ವಿವಿಧವಾದಂತಹ ಹೆಸರುಗಳಿವೆ. ಯಾವುದು? ಪಾರ್ಸನ್ಸ್ ಪಾಯಿಂಟ್, ರೈಟ್, ಇಂದಿರಾ ಪಾಯಿಂಟ್, ಜೊತೆಗೆ ಲಾ ಹ್ಯಾಂಚಿಂಗ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಪಿಗ್ಮಿಲಿಯನ್ ಪಾಯಿಂಟ್. ಇವು ವಿವಿಧ ಹೆಸರುಗಳು. ಈ ವಿವಿಧ ಹೆಸರುಗಳನ್ನ ನಾವೇನ್ ಮಾಡಬೇಕು? ಒಂದು ಟ್ರಿಕ್ ಆಗಿ ಹೇಳ್ಕೊಡ್ತೀನಿ. ದಟ್ ಈಸ್ IPL. IPPL ಅಂದ್ರೆ I ಅಂದ್ರೆ ಇಂದಿರಾ ಪಾಯಿಂಟ್, ರೈಟ್, ಇಂದಿರಾ ಪಾಯಿಂಟ್. ನೆಕ್ಸ್ಟ್ P ಅಂದ್ರೆ ಪರ್ಸನ್ಸ್ ಪಾಯಿಂಟ್, ಪರ್ಸನ್ಸ್ ಪಾಯಿಂಟ್. ನೆಕ್ಸ್ಟ್ ಪಿಗ್ಮಿಲಿಯನ್ ಪಾಯಿಂಟ್. ಯಾವುದು?
ಪಿಗ್ಮಿಲಿಯನ್, ಇದನ್ನ ಬಹಳಷ್ಟು ಅದರಲ್ಲಿ ಅಟ್ಲಾಸ್ ಅಲ್ಲಿ ಇದನ್ನ ಫೋಕಸ್ ಮಾಡಿದ್ದಾರೆ. ರೈಟ್, ಇಂದಿರಾ ಪಾಯಿಂಟ್ ಜಾಸ್ತಿ ಅಂತ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ. ಲಾಸ್ಟ್ ಒನ್ ಲಾ ಹ್ಯಾಮ್ಚಿಂಗ್ ಪಾಯಿಂಟ್. ಹ್ಯಾಮ್ಚಿಂಗ್ ಪಾಯಿಂಟ್ ಇವುಗಳು ಏನಂತಂದ್ರೆ ನಮ್ಮ ಭಾರತದ ಭೌಗೋಳಿಕ ಲಕ್ಷಣದ ಅಂದ್ರೆ ಸಾಗರಿಕ ಭೂಭಾಗದ ಕನ್ಯಾಕುಮಾರಿ ಆದ್ರೆ ರೈಟ್, ಸಾಗರಿಕದಲ್ಲಿ ನಮ್ದು ಇಂದಿರಾ ಪಾಯಿಂಟ್ ದಕ್ಷಿಣ ತುದಿ ಆಗುತ್ತೆ, ತುತ್ತ ತುದಿ ಅಂತ ಭಾರತದ ತುತ್ತ ತುದಿ ಭೌಗೋಳಿಕ ಲಕ್ಷಣ ನೆನಪಿರಲಿ. ದಿಸ್ ಈಸ್ ಟ್ರಿಕಿ RPPF. ದಿಸ್ ಈಸ್ ಟ್ರಿಕಿ ಒನ್. ಇದು ಎಲ್ಲಿದೆ? ಗ್ರೇಟರ್ ನಿಕೋಬಾರ್. ನೆಕ್ಸ್ಟ್ ಗ್ರೇಟರ್ ನಿಕೋಬಾರ್ ಏನು ಇಂಪಾರ್ಟೆಂಟ್ ಅಂದ್ರೆ 6 ಡಿಗ್ರಿ ಚಾನಲ್. ಓಕೆ, 6 ಡಿಗ್ರಿ ಚಾನಲ್, 6 ಡಿಗ್ರಿ ಚಾನಲ್ ಕಾಲುವೆ. ರೈಟ್, this connects India or Andaman Nicobar group to Indonesia. Okay, ಇಂಡೋನೇಷಿಯಾ ರಾಷ್ಟ್ರವನ್ನ ಸಂಪರ್ಕಿಸುವ, ಓಕೆ, ಭಾರತವನ್ನ ಸಂಪರ್ಕಿಸುವ ಕಾಲುವೆ ಯಾವುದು ಅಂದ್ರೆ ದಟ್ ಈಸ್ 6 ಡಿಗ್ರಿ ಚಾನಲ್. 6 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ. ಓಕೆ, ಇನ್ನೊಂದು ಹೆಸರಿದೆ, ದಟ್ ಈಸ್ ಗ್ರೇಟ್ ಚಾನಲ್. ಯಾವುದು? ಗ್ರೇಟ್ ಚಾನಲ್. ಓಕೆ, ಗ್ರೇಟ್ ಚಾನಲ್ ಅಂತ ಕರಿತೀವಿ. ಇದಕ್ಕೆ ವಿವಿಧವಾದಂತ ಹೆಸರು. ಇದು ಎಲ್ಲಿದೆ? ದಟ್ ಈಸ್ ಗ್ರೇಟರ್ ನಿಕೋಬಾರ್. ಟೋಟಲ್ ಆಗಿ ನಾವು ಅಂಡಮಾನ್ ನಿಕೋಬಾರ್ ಗ್ರೂಪ್ ಗಳನ್ನ ಅಧ್ಯಯನ ಮಾಡಿದ್ವಿ. ರೈಟ್, ಅಧ್ಯಯನ ಮಾಡಿದ್ವಿ. ಇವು ಮೇಜರ್ ಸ್ಟಡಿ ಅಂಡ್ ಡಿಸ್ಕಷನ್ ಅಬೌಟ್ ದಿ ಅಂಡಮಾನ್ ನಿಕೋಬಾರ್. ಸಮ್ ಎಕ್ಸಾಮ್ಸ್ ಗಳಲ್ಲಿ ಮೈನರ್ ಪಾಯಿಂಟ್ಸ್ ಗಳನ್ನ ಕೂಡ ಕೇಳ್ತಾ ಇರ್ತಾರೆ. ಅದು ಯಾವುದು? ಕ್ಲೈಮೇಟ್ ಆಸ್ಪೆಕ್ಟ್. ಸಿಂಪಲ್ ಆಗಿ ಒಂದೊಂದು ವರ್ಡ್ ಅಲ್ಲಿ ಮುಗಿಸ್ಬಿಡ್ತೀನಿ. ಓಕೆ, ಕ್ಲೈಮೇಟ್ ಆಸ್ಪೆಕ್ಟ್. Most of the Andaman Nicobar Islands receives the heaviest rainfall from southwest monsoon. Southwest monsoon ನಿಂದ ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತೆ. ರೈಟ್, ಮಳೆಯನ್ನ ಪಡೆಯುತ್ತೆ ಯಾವುದು? ಅಂಡಮಾನ್ ನಿಕೋಬಾರ್. ಅಂಡಮಾನ್ ಅಂಡ್ ನಿಕೋಬಾರ್. This is climate aspect. Right, climate aspect. Next we will flora and fauna. Okay, ಸಸ್ಯವರ್ಗ ಮತ್ತು ಜೀವ ವೈವಿಧ್ಯತೆ ಏನಿದೆ ಇದರಲ್ಲಿ ಡೈರೆಕ್ಟ್ ಹಿಟ್ ಅಂದ್ರೆ ನ್ಯಾಷನಲ್ ಪಾರ್ಕ್ ಬಗ್ಗೆ ಎಕ್ಸಾಮ್ಗಳಲ್ಲಿ ಡೈರೆಕ್ಟ್ ಹಿಟ್ ಕೇಳ್ತಾರೆ. ಒಂದು ನ್ಯಾಷನಲ್ ಪಾರ್ಕ್ ಇದೆ, ಒಂದೇ ಒಂದು. ಅದು ಯಾವುದು? ಮಹಾತ್ಮ ಗಾಂಧೀಜಿ ನ್ಯಾಷನಲ್ ಪಾರ್ಕ್. ಯಾವುದು? ಮಹಾತ್ಮ ಗಾಂಧೀಜಿ ನ್ಯಾಷನಲ್ ಪಾರ್ಕ್. ಮಹಾತ್ಮ ಗಾಂಧೀಜಿ ನ್ಯಾಷನಲ್ ಪಾರ್ಕ್. ಇದು ಡೈರೆಕ್ಟ್ ಹಿಟ್, ಫ್ಲೋರಾ ಅಂಡ್ ಫೋನಾ. ಇನ್ನೊಂದು ಡೈರೆಕ್ಟ್ ಹಿಟ್ ಎಕ್ಸಾಮ್ಗಳಲ್ಲಿ ಯಾವುದು ಆಗ್ಬೋದು ಅಂದ್ರೆ ಒಂದು ಬಯೋಸ್ಫಿಯರ್ ಇದೆ. ಬಯೋಸ್ಫಿಯರ್ ರಿಸರ್ವ್. ಓಕೆ, ಜೀವ ವೈವಿಧ್ಯತೆ ತಾಣ ಎಲ್ಲಿದೆ? ಅಂಡಮಾನ್ ನಿಕೋಬಾರ್ದಲ್ಲಿ. ವೈಲ್ಡ್ ಲೈಫ್ ಸೆಂಚುರಿ ಬಹಳಷ್ಟುಗಳಿವೆ, ವನ್ಯಜೀವಿ ಧಾಮಗಳು. ದಿಸ್ ಇಸ್ ವೆರಿ ರಿಚೆಸ್ಟ್ ಫ್ಲೋರಾ ಅಂಡ್ ಫೌನಾ. ದಿಸ್ ಇಸ್ ಆಲ್ ಅಬೌಟ್ ಫೌನಾ. ಫ್ಲೋರಾ ನೋಡೋದಾದ್ರೆ ಅಂದ್ರೆ ಸಸ್ಯವರ್ಗ ನೋಡೋದಾದ್ರೆ ನಾವು ಎವರ್ಗ್ರೀನ್ ಫಾರೆಸ್ಟ್ ಅನ್ನ ನೋಡ್ತೀವಿ, ಇಕ್ವೆಟರಲ್ ಫಾರೆಸ್ಟ್ ಅನ್ನ ನೋಡ್ತೀವಿ. ಇದ್ರ ಜೊತೆಗೆ ನಾವು ಟ್ರಾಪಿಕಲ್ ಫಾರೆಸ್ಟ್ ಗಳನ್ನ ನೋಡ್ತೀವಿ. Right, this is all about the flora and fauna. Direct hit to the question for the competitive exams from Andaman and Nicobar. Right, next we will discuss population aspect. When direct hit questions ಆಗಬಹುದು. Okay, population aspect ಅಲ್ಲಿ ನಮಗೆ ಡೈರೆಕ್ಟ್ ಹಿಟ್ ಆಗೋದು ಟ್ರೈಬ್ಸ್. ರೈಟ್, ಯಾವುದು? ಟ್ರೈಬ್ಸ್. ಯಾವ ಟ್ರೈಬ್ಗಳು, ಆದಿವಾಸಿ ಜನಾಂಗಗಳು ಇಲ್ಲಿ ವಾಸಿಸುತ್ತವೆ. ಓಕೆ, ಪಾಪ್ಯುಲೇಷನ್ ನೋಡೋದಾದ್ರೆ ಅಂಡಮಾನ್ ನಿಕೋಬಾರ್ ನಲ್ಲಿ ಕೆಲವೊಂದಿಷ್ಟು ಐಲ್ಯಾಂಡ್ಸ್ ಗಳಲ್ಲಿ, ಓಕೆ, ಸಮ್ ಐಲ್ಯಾಂಡ್ಸ್ ಆರ್ ಹ್ಯಾಬಿಟೆಡ್ ಅಂಡ್ ಸಮ್ ಐಲ್ಯಾಂಡ್ಸ್ ಆರ್ ನಾಟ್ ಇನ್ಹ್ಯಾಬಿಟೆಡ್. ಓಕೆ, ರೈಟ್, ಇನ್ಹ್ಯಾಬಿಟೆಡ್. ಓಕೆ, ಸೊ ಎಲ್ಲಾ ಐಲ್ಯಾಂಡ್ಗಳಲ್ಲಿ, ದ್ವೀಪಗಳಲ್ಲಿ ವಸತಿಯನ್ನ ನಾವು ಕಾಣೋದಿಲ್ಲ. ಮತ್ತೆ ಇಲ್ಲಿ ಒಂದು ಜನಸಾಂದ್ರತೆ ಎಷ್ಟಿದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 48% per square kilometer. ಓಕೆ, ರೈಟ್. ಇದು ಏನಂದ್ರೆ ಜನಸಾಂದ್ರತೆ ಅಂಡಮಾನ್ ನಿಕೋಬಾರ್ದು. ವೆರಿ ರೇರ್ ಪಾಪ್ಯುಲೇಷನ್ ವಿ ಕ್ಯಾನ್ ಸಿ ಹಿಯರ್. ನೆಕ್ಸ್ಟ್ ಪಾಪ್ಯುಲೇಷನ್ ಆಸ್ಪೆಕ್ಟ್ ಅಲ್ಲಿ ನಾವೇನ್ ನೋಡ್ತೀವಿ? ಟ್ರೈಬ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ರೈಟ್, ಟ್ರೈಬ್ಸ್ ಯಾವುದು? ಬಹಳಷ್ಟು ಎಕ್ಸಾಮ್ಗಳಲ್ಲಿ ಶಾಂಪೆನ್ ಟ್ರೈಬ್ಸ್ ಕೇಳಿದ್ದಾರೆ, ಒರೆಂಗೋ ಟ್ರೈಬ್ಸ್ ಬಗ್ಗೆ ಕೇಳಿದ್ದಾರೆ, ಜೊತೆಗೆ ಸೆಂತಾಲೀಸ್ ಅಂತ ಬರ್ತಾರೆ, ಅಂಡಮಾನೀಸ್ ಅಂಡ್ ನಿಕೋಬಾರಿಸ್. ಇವುಗಳು ಎಲ್ಲವೂ ಕೂಡ ಟ್ರೈಬ್ಸ್ಗಳು ವಾಸಿಸುವುದು ಎಲ್ಲಿ ಅಂದ್ರೆ ಅಂಡಮಾನ್ ನಿಕೋಬಾರ್. ಯಾವುದು? ವೆರಿ ಇಂಪಾರ್ಟೆಂಟು
ಒರಂಗಿಸ್, ರೈಟ್. ಇದು ನೆಕ್ಸ್ಟ್ ಶಾಂಪೆನ್, ಶಾಂಪೆನ್ ಟ್ರೈಬ್ಸ್. ನೆಕ್ಸ್ಟ್ ಸೆಂತಾಲಿಸ್ ಕೂಡ ಜನಾಂಗದವರನ್ನ ಅಥವಾ ಟ್ರೈಬ್ಸ್ ಗಳನ್ನು ನಾವು ಆದಿವಾಸಿ ಜನಾಂಗಗಳನ್ನು ನೋಡಬಹುದು. ನೆಕ್ಸ್ಟ್ ಅಂಡಮಾನೀಸ್ ಅಂಡ್ ನಿಕೋಬಾರೀಸ್. ಓಕೆ, ನಿಕೋಬಾರೀಸ್ ಈ ಒಂದು ಟ್ರೈಬ್ಸ್ ಇಂಪಾರ್ಟೆಂಟ್ ಟ್ರೈಬ್ಸ್ ಡೈರೆಕ್ಟ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್. ಅಂಡಮಾನ್ ನಿಕೋಬಾರ್ ಅಥವಾ ಯಾವ ತರ ಕೊಡಬಹುದು ಅಂದ್ರೆ ಕರೆಕ್ಟ್ ಮ್ಯಾಚ್ ಇರುವಂತ ನಾವೇನ್ ಮಾಡ್ಬೇಕು, ಆಪ್ಷನ್ಸ್ ಅನ್ನ ಚೂಸ್ ಮಾಡ್ಬೇಕಾಗುತ್ತೆ. ಆರೆಂಗೋ ಅಂತ ಕೊಟ್ಟು ಯಾವ್ದು ನಾರ್ತ್ ಈಸ್ಟರ್ನ್ ಅಸ್ಸಾಂ ಮಿಜೋರಾಂ ಕೊಟ್ರೆ ದಿಸ್ ವರ್ಡ್ಸ್ ಕ್ಯಾನ್ ಬಿ ಸೂಟೇಬಲ್ ಫಾರ್ ದೇರ್ ಆಲ್ಸೋ. ಓಕೆ, ವಿ ಕ್ಯಾನ್ ಆಲ್ಸೋ ಫೈಂಡ್ ಇನ್ ಅಂಡಮಾನ್ ನಿಕೋಬಾರ್ ಅಂತ ಕೊಟ್ರೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ some other major point. Kaplong river. Okay, Kaplong river flows in Andaman Nicobar. ಇದನ್ನ ಡಿಸ್ಕಷನ್ ಮಾಡಿದೀವಿ, ಆದ್ರೂ ಮೈನರ್ ಪಾಯಿಂಟ್ ಅಲ್ಲಿ ಬರುತ್ತೆ ಕ್ಯಾಪ್ಲಾಂಗ್ ರಿವರ್. ಓಕೆ, ಎಲ್ಲಿ ನೋಡಿದೀವಿ? ನಾರ್ತ್ ಅಂಡಮಾನ್ ಅಲ್ಲಿ ಬರುತ್ತೆ, ಸ್ಯಾಡಲ್ ಪೀಕ್ ಅಲ್ಲಿ ಒರಿಜಿನೇಟ್ ಆಗುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ನೋಡಿದೀವಿ. ಕ್ಯಾಪ್ಲಾಂಗ್ ರಿವರ್ ಡ್ರೈನೇಜ್ ಸಿಸ್ಟಮ್ ಸಂಬಂಧಪಟ್ಟಂಗೆ ವೆರಿ ವೆರಿ ಇಂಪಾರ್ಟೆಂಟ್ ಅನ್ಸ್ಕೊಳುತ್ತೆ. ಸೊ ಮೇಜರ್ ಆಸ್ಪೆಕ್ಟ್ ಅಂಡ್ ಮೈನರ್ ಆಸ್ಪೆಕ್ಟ್, PC to DC ವಿತ್ ಮೆಮರಿ ಟ್ರಿಕ್ಸ್ ನಾವು ಕಲ್ತಿರುವಂತ ಅಂಡಮಾನ್ ಗ್ರೂಪ್ ಆಫ್. ಓಕೆ, ವೆರಿ ವೆರಿ ಕ್ವಿಕ್ ಆಗಿ ನೋಡೋದಾದ್ರೆ, ರೈಟ್, ಅಂಡಮಾನ್ ನಿಕೋಬಾರ್ದಲ್ಲಿ ಸ್ಯಾಡಲ್ ಪೀಕ್ ಇದೆ, ರೈಟ್. ಜ್ವಾಲಾಮುಖಿ, ಓನ್ಲಿ ಒನ್ ಆಕ್ಟಿವ್ ಜ್ವಾಲಾಮುಖಿ ಯಾವುದು? ಬರೈನ್. ಓಕೆ, ಬರೈನ್ ಜ್ವಾಲಾಮುಖಿ ಐಲ್ಯಾಂಡ್ ಅಲ್ಲಿ ಇದೆ. ಅತಿ ದೊಡ್ಡದಾದ ಅಂಡಮಾನ್ ನಿಕೋಬಾರ್ನ ದ್ವೀಪ ಯಾವುದು? ಮಿಡಲ್ ಅಂಡಮಾನ್. ಓಕೆ, ಮಿಡಲ್ ಅಂಡಮಾನ್ ಅತಿ ದೊಡ್ಡ ದ್ವೀಪ. ನೆಕ್ಸ್ಟ್ 10 ಡಿಗ್ರಿ ಚಾನಲ್ ಏನನ್ನ ಕನೆಕ್ಟ್ ಮಾಡುತ್ತೆ? ಕಾರ್ ನಿಕೋಬಾರ್ ಅಂಡ್ ಲಿಟಲ್ ನಿಕೋಬಾರ್. ಇದನ್ನು ಕನೆಕ್ಟ್ ಮಾಡುವಂತದ್ದು ಯಾವುದು? 10 ಡಿಗ್ರಿ ಚಾನಲ್, ರೈಟ್. ಡಂಕನ್ ಪ್ಯಾಸೇಜ್ ಏನನ್ನ ಕನೆಕ್ಟ್ ಮಾಡುತ್ತೆ? ಸೌತ್ ಅಂಡಮಾನ್ ಅಂಡ್ ಲಿಟಲ್ ಅಂಡಮಾನ್, ರೈಟ್. ದಿಸ್ ಇಸ್ ಕ್ಯಾನ್ ಬಿ ಡೈರೆಕ್ಟ್ ಹಿಟ್ ಫ್ರಮ್ ಕ್ವಶನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ರೈಟ್. ಇದಾದ ನಂತರ ನಾವೇನ್ ನೋಡ್ತೀವಿ? ಇದ್ರದ್ದು ಒಂದು ರಾಜಧಾನಿ ಯಾವುದು? ಪೋರ್ಟ್ ಬ್ಲೇರ್. ವೇರ್ ಇಟ್ ಇಸ್ ಸಿಚುವೇಟೆಡ್? ಇಟ್ಸ್ ಸಿಚುವೇಟೆಡ್ ಇನ್ Andaman Nicobar groups, right? That's we discussed about these planets. This can be direct hit for the exams. Next, last ಒಂದು ಕೋಕೋ ಚಾನಲ್ ಮೈನ್ಮಾರ್ ಅನ್ನು ಸಂಪರ್ಕಿಸಿತು, ಕೆಳಗಡೆ ಇಂಡೋನೇಷಿಯಾವನ್ನು ಸಂಪರ್ಕಿಸಿದಂತ ಚಾನಲ್ ಯಾವುದು? ಗ್ರೇಟ್ ಚಾನಲ್ ಅಥವಾ 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್. ಓಕೆ, ನೆಕ್ಸ್ಟ್ ಟ್ರಿಕ್ ಗಳನ್ನ ನೆನ್ಪಿಟ್ಕೊಳ್ಳಿ. ಅಂಡಮಾನ್ ನಿಕೋಬಾರ್ ನಿಮ್ಮಲ್ಲಿ ಹಾತಲ್ಲಿ ಬರುತ್ತೆ, ಅಂದ್ರೆ ಕೈಯಲ್ಲಿ ಬರುತ್ತೆ. ಎಕ್ಸಾಮ್ ನ ಮಾರ್ಕ್ಸ್ ಗಳು ನಿಮ್ ಜೇಬಲ್ಲಿ ಬರುತ್ತೆ, ರೈಟ್. ನೆಕ್ಸ್ಟ್, ಇದಕ್ಕೆ ಒಂದು 2018ರಲ್ಲಿ IAS ಕ್ವಶನ್ ಏನ್ ಬಂದಿತ್ತು ಅಂಡಮಾನ್ ನಿಕೋಬಾರ್, ಅದನ್ನ ನೋಡೋಣ. ಅದ್ರ ಜೊತೆಗೆ ಲಕ್ಷದ್ವೀಪ. ಓಕೆ, ಲಕ್ಷದ್ವೀಪ ಮ್ಯಾಪ್ಗಳ ಮೂಲಕ ಏನಂದ್ರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್, ಲಕ್ಷದ್ವೀಪ, ಇವುಗಳ ಬಗ್ಗೆ ಕುಲಂಕುಷವಾಗಿ ಮ್ಯಾಪ್ಗಳಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ, ರೈಟ್. ಲೆಟ್ಸ್ ಮೂವ್. ಎಸ್, ಪ್ರಿಮ್ಸ್ 2018 IAS ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ ಅಂಡಮಾನ್ ನಿಕೋಬಾರ್ ಗ್ರೂಪ್ ಕುರಿತಾಗಿ. ಓಕೆ, ಆ ಐಲ್ಯಾಂಡ್ಗೆ ಗ್ರೂಪ್ ಕುರಿತಾಗಿ ಕನ್ಸಿಡರಿಂಗ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್, 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಕೆಳಗಡೆ ಏನು ಕೇಳ್ತಿದ್ದಾರೆ? ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೋವ್ ಆರ್ ಕರೆಕ್ಟ್? Okay, option number 1 only, option number 2 3, option number 3 only, option number 4 1 and 3. ಏನಂತಂದ್ರೆ ಇದರಲ್ಲಿ ಯಾವುದು ಸರಿಯಾಗಿ ಗುರುತಿಸಬೇಕು. ಎಸ್, ಸ್ಟೇಟ್ಮೆಂಟ್ ನಂಬರ್ 1 ಏನಾಗಿದೆ? ದಿ ಬೆರೈನ್ ಐಲ್ಯಾಂಡ್ ವಾಲ್ಕ್ಯಾನೋ ಈಸ್ ಅನ್ ಆಕ್ಟಿವ್ ವಾಲ್ಕ್ಯಾನೋ ಇನ್ ದಿ ಇಂಡಿಯನ್ ಟೆರಿಟರಿ. ಸೊ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಆಕ್ಟಿವ್ volcano is only one volcano in India. That's absolutely right statement, right? Next, second statement, Bahrain Island lies about 140 km east of Great Nicobar. Okay, ಇಲ್ಲಿ 140 ಕಿಲೋಮೀಟರ್ಸ್ ಕಾನ್ಸಂಟ್ರೇಷನ್ ಮಾಡದೆ ಗ್ರೇಟ್ ನಿಕೋಬಾರ್ ಅನ್ನೋದಕ್ಕೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಬರೈನ್ ಐಲ್ಯಾಂಡ್ ಇರೋದು ಎಲ್ಲಿ? ಅಂಡಮಾನ್ ಗ್ರೂಪ್ ಆಫ್ನಲ್ಲಿ, ನಿಕೋಬಾರ್ ಗ್ರೂಪ್ನಲ್ಲ. ಟೀಕೆ, ಬರೈನ್ ಐಲ್ಯಾಂಡು ಮಿಡಲ್ ಅಂಡಮಾನ್ಗೆ ಬಹಳ ಹತ್ತಿರವಾದಂಥ ಐಲ್ಯಾಂಡ್ ಆಗಿದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್.
First statement is right. Third statement, the last time the Bahrain Island erupted was in 1991 and has remained inactive since then. This is wrong statement. ಯಾಕಂದರೆ 2018ರಲ್ಲಿ ಕರೆಂಟ್ ಅಫೇರ್ಸ್ ಆಗಿತ್ತು. ಯಾಕಂತಂದರೆ ಬರೈನ್ ಐಲ್ಯಾಂಡ್ ಎರಪ್ಟೆಡ್ ಒನ್ಸ್ ಅಗೇನ್ ಇನ್ ದಿ ಲಾಸ್ಟ್ ಪಾಸ್ಟ್ 2018 ಇಯರ್. ಓಕೆ, ಆ ವರ್ಷದಲ್ಲಿ ಜ್ವಾಲಾಮುಖಿ ಜ್ವಾಲಾಮುಖಿ ಉತ್ಪತ್ತಿಯಾಗಿದ್ದರಿಂದ ಥರ್ಡ್ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಸೊ ಸಲೀಸಾಗಿ ನಾವು ಈ ಯಾವ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ, ಆನ್ಸರ್ ಇದಕ್ಕೆ 1 ಓನ್ಲಿ ಆಗುತ್ತೆ. ರೈಟ್, ಈಸಿಯಾಗಿದೆ. ಎಕ್ಸಾಮ್ ಡ್ಯೂರೇಷನ್ ಇದ್ದಾಗ ಗ್ರೇಟ್ ನಿಕೋಬಾರ್ಗೆ ಕಾನ್ಸಂಟ್ರೇಷನ್ ಮಾಡದೆ ಹೋದರೆ, ಅಥವಾ ಕರೆಂಟ್ ಅಫೇರ್ಸಲ್ಲಿ ನಿಮಗೇನು ಈ ಬರೈನ್ ಐಲ್ಯಾಂಡು 2018ರಲ್ಲಿ ಮತ್ತೆ ಕಾರ್ಯಾಚರಣೆಯ ಆರಂಭವಾಗಿತ್ತು ಎಂಬ ಪ್ರಚಲಿತ ವಿದ್ಯಮಾನ ಗೊತ್ತಾಗದೆ ಹೋದರೆ ಈ ಸ್ಟೇಟ್ಮೆಂಟ್ಗೆ ಅಥವಾ ಈ ಕ್ವಶನ್ಗೆ ನಾವು ರಾಂಗ್ ಮಾಡೋ ಚಾನ್ಸಸ್ ಇರುತ್ತೆ. ದಿಸ್ ಈಸ್ ಕ್ವೆಶನ್ ಆಸ್ಕ್ಡ್ ಇನ್ ಪ್ರಿಲಿಮ್ಸ್ 2018 IAS exam with respect to Andaman group of islands. Yes, ಲಕ್ಷದ್ವೀಪ ಐಲ್ಯಾಂಡ್ಸು ರೈಟ್. ಲಕ್ಷದ್ವೀಪ ಐಲ್ಯಾಂಡ್ಸು ಹೆಸರಿಗೆ ತಕ್ಕಂಗೆ ಲಕ್ಷ ದ್ವೀಪಗಳು ಇಲ್ಲ ಇಲ್ಲಿ. ಓಕೆ, ಹತ್ರ ಅಂತಂದರೆ ಒಂದು 25 ರೈಟ್, 25ರಿಂದ 30 ಐಲ್ಯಾಂಡ್ಸ್ಗಳನ್ನು ನಾವು ನೋಡಬೇಕಂದ್ರೆ ಹಬ್ಬ ಆಯಿತು. ಓಕೆ, ಲಕ್ಷದ್ವೀಪ ಹೆಸರಿಗೆ ಕೊಟ್ಟ ತಕ್ಷಣವೇ ಲಕ್ಷದ್ವೀಪ ಐಲ್ಯಾಂಡ್ಗಳೆಲ್ಲ ನೆನ್ಪಿಟ್ಕೊಳ್ಳಿ. ರೈಟ್, ಇದರ ಒರಿಜಿನಿ ಓಕೆ ಹೇಗೆ ಹುಟ್ಕೊಂತು, ಇದು ವಲ್ಕ್ಯಾನಿಂದ ಹುಟ್ಕೊಂಡಿದ್ದಲ್ಲ, ಯಾವುದೋ ಒಂದು ರಿವರಿನ್ ಐಲ್ಯಾಂಡ್ ಅಲ್ಲ, ಬದಲಾಗಿ ಏನಂತ ಕರಿತೀವಿ ಅಂದರೆ ಕೋರಲ್ ಐಲ್ಯಾಂಡ್. ಕೋರಲ್ ಐಲ್ಯಾಂಡ್ ಅಂದರೆ ಏನು? ಓಕೆ, ಕೋರಲ್ ರೀಪ್ಸ್ ಅಂತ ಬರುತ್ತೆ. ಈ ಕೋರಲ್ ರೀಪ್ಸನ್ನು ಅಲ್ಗೈ ಜೀವಿಗಳು ಏನು ಮಾಡುತ್ತೆ ಅಂತಂದರೆ ಇದನ್ನು ಫಾರ್ಮೇಷನ್ಗೆ ಒಂದು ತಳಹದಿಯಾಗಿ ನಿರ್ಮಾಣ ಮಾಡುತ್ತೆ. ಓಕೆ, ಕೋರಲ್ ರೀಪ್ಸ್. ಓಕೆ, ನೆಕ್ಸ್ಟು ಇದ್ರದ್ದು ಲಕ್ಷದ್ವೀಪ ನೋಡಿದ ನಂತರ ಇದರ ಒಂದು ರಾಜಧಾನಿ ಯಾವುದು ಅಂದರೆ ಕರಾವತಿ. ದಿಸ್ ಈಸ್ ಡೈರೆಕ್ಟ್ ಹಿಟ್ ಕ್ವಶನ್ ಫಾರ್ ಪೊಲೀಸ್ ಆ್ಯಂಡ್ ಅದರ್ ಎಕ್ಸಾಮ್ಸ್. ರೈಟ್, ಕರಾವತಿ ಈಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ಲಕ್ಷದ್ವೀಪ ಐಲ್ಯಾಂಡ್ಸ್ ಆ್ಯಂಡ್ ಕಾಮನ್ ಹೈಕೋರ್ಟ್ ಟು ಕೇರಳದ ಓಕೆ ಕಾಮನ್ ಹೈಕೋರ್ಟ್ ಟು ಎರ್ನಾಕುಲಂ ಹೈಕೋರ್ಟ್. ರೈಟ್, ಎರ್ನಾಕುಲಂ. ನೆಕ್ಸ್ಟು ಇದರಲ್ಲಿ ಇಂಪಾರ್ಟೆಂಟ್ ಗ್ರೂಪ್ಸ್ ಅಂತ ಅನ್ಸ್ಕೊಳ್ಳೋ ಅಂದರೆ ಅಮಿಂಡಿವಿಯೋ ಐಲ್ಯಾಂಡ್ಸ್ ಇದೊಂದು ಗ್ರೂಪು. ಓಕೆ, 11 ಡಿಗ್ರಿ ನಾರ್ತನ್ ಲ್ಯಾಟಿಟ್ಯೂಡ್ ಓಕೆ ಇರುವಂತಹ ಉತ್ತರಕ್ಕೆ ಇರುವಂತಹ ಗ್ರೂಪ್ಗಳಿಗೆ ಏನಂತೀವಿ, ಅಮಿಂಡಿವಿಯೋ ಐಲ್ಯಾಂಡ್ಸ್ ಅಂತೀವಿ. ನೆಕ್ಸ್ಟ್ ಇಲ್ಲಿ ಕಣ್ಣೂರು ಐಲ್ಯಾಂಡ್ಸ್ ಕಾಣ್ತಾ ಇದೆ. ಈ ಕಣ್ಣೂರು ಐಲ್ಯಾಂಡ್ಸು 11 ಡಿಗ್ರಿ ದಕ್ಷಿಣಕ್ಕೆ ಇರುವಂತಹ ಐಲ್ಯಾಂಡ್ಸ್, ಸೌತ್ಗೆ ಇರುವಂತಹ ಐಲ್ಯಾಂಡ್ಸನ್ನು ಕಣ್ಣೂರು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಲಾಸ್ಟ್ನೇದೊಂದು ಮಿನ್ಕಾಯಿ ಐಲ್ಯಾಂಡ್ಸ್. ಈ ಮಿನ್ಕಾಯಿ ಐಲ್ಯಾಂಡ್ಸು ಓಕೆ ದಿಸ್ ಈಸ್ another group of Minkai Islands. Right, next we will discuss about the important islands in Amindivo Islands. Amindivo group of islands ಅಲ್ಲಿ ಯಾವುದು ಬರುತ್ತೆ? Right, you are seeing Chetlat, okay, Kadamatti, right, ಯಾವ್ದು Kiltan, Chetlat, Kadamatti and Bitra. Right, these are some minor islands in Amindivo group of islands. Next we will see the Kannuru Islands group. This is Kannuru Islands group. ಇಲ್ಲಿ ಯಾವ್ದು ಬರುತ್ತೆ? Androt, Cherium and Kalapani, Suheli. These are some minor islands group, minor islands in Kannuru group of islands. Next we will see Minkai. This is very important. ಮಿನ್ಕಾಯಿ ಯಾಕೆ ಇಂಪಾರ್ಟೆಂಟು ಅಂತಂದರೆ ಇರೋದ್ರಲ್ಲಿನೇ ವೆಲ್ ಡೆವಲಪ್ಡ್ ಓಕೆ ಸಮ್ ಪಾಪ್ಯುಲೇಟೆಡ್ ಐಲ್ಯಾಂಡ್ ಓಕೆ ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂ ಟು ಕನೆಕ್ಟಿಂಗ್ ಟು ಮಾಲ್ಡೀವ್ಸ್ ರಾಷ್ಟ್ರಕ್ಕೆ ಓಕೆ ಮಾಲ್ಡೀವ್ಸ್ ರಾಷ್ಟ್ರಕ್ಕೆ ಸಂಪರ್ಕಿಸುವ ಐಲ್ಯಾಂಡ್ ಯಾವುದು ಅಂತಂದರೆ ದಟ್ ಈಸ್ ಮಿನ್ಕಾಯಿ ಐಲ್ಯಾಂಡ್ ಥ್ರೋ 8 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಮೂಲಕ ಕಾಲುವೆ ಮೂಲಕ ಮಾಲ್ಡೀವ್ಸನ್ನು ಸಂಪರ್ಕಿಸುತ್ತೆ ಮಿನ್ಕಾಯ್. ದಿಸ್ ಈಸ್
ಇನ್ಫಾರ್ಮೇಷನ್ ಅಬೌಟ್ ಮಿನ್ಕಾಯಿ ಐಲ್ಯಾಂಡ್. ಇನ್ನೊಂದು ನೀವು ನೋಡ್ತಾ ಇದ್ದೀರಾ 9 ಡಿಗ್ರಿ ಚಾನಲ್ ಕನೆಕ್ಷನ್. 9 ಡಿಗ್ರಿ ಚಾನಲ್ ಕನೆಕ್ಷನ್ ಯಾವುದಕ್ಕೆ ಅಂತಂದರೆ ಈ ಮಿನ್ಕಾಯಿ ಐಲ್ಯಾಂಡ್, ರೈಟ್, ಮಿನ್ಕಾಯಿ ಐಲ್ಯಾಂಡು ಮತ್ತು ಕಣ್ಣೂರು ಐಲ್ಯಾಂಡ್ಗೆ ಮೇಜರಾಗಿ ಕನೆಕ್ಟ್ ಮಾಡುತ್ತೆ. ಇನ್ನೊಂದು ಎಕ್ಸಾಮ್ ಸ್ಟೇಟ್ಮೆಂಟ್ಗಳಲ್ಲಿ ಕೇಳ್ಬೋದು, ಕರಾವತಿ ಐಲ್ಯಾಂಡು ಯಾವ ಒಂದು ಮೇಜರ್ ಐಲ್ಯಾಂಡ್ ಮಧ್ಯೆ ಇದೆ ಅಂತಂದರೆ ಅಮೀನ್ ಡಿವಿ ಐಲ್ಯಾಂಡ್ಸ್, ನೆಕ್ಸ್ಟ್ ಕಣ್ಣೂರು ಐಲ್ಯಾಂಡ್ಸ್ಗಳು, ಇವುಗಳ ಮಧ್ಯೆ ಯಾವುದಿದೆ, ಕರಾವತಿ ಕ್ಯಾಪಿಟಲ್ ಸಿಟಿ ಇದೆ ಅಂತ ಅರ್ಥ. ಇನ್ನು ದಿಸ್ ಈಸ್ ಆಲ್ ಅಬೌಟ್ ಲಕ್ಷದ್ವೀಪ. ಕಂಪ್ಯಾರಿಟಿವ್ ನೋಡೋದಾದರೆ ಅಂಡಮಾನ್ ನಿಕೋಬಾರಲ್ಲಿರುವಂಥ ಯಾವುದೇ ಪೀಕ್ಸ್ಗಳು ಇಲ್ಲಿ ಇಲ್ಲ, ರೈಟ್. ಕಾರಣ ಇವುಗಳ ಎತ್ತರನೇ ಎಷ್ಟಿರುತ್ತೆ ಅಂದರೆ 5 ಮೀಟ್ರ್ ಹಬ್ಬ ಇರಬೇಕಂದ್ರೆ ಭಾಳ ಆಯಿತು 5 ಮೀಟ್ರು. ಓಕೆ, ಸೊ ಯಾಕೆ ಅಂದಾಜು ನಾವು 25ರಿಂದ 30 ಐಲ್ಯಾಂಡ್ಸ್ಗಂತ ಹೇಳ್ತೀವಿ ಅಂತಂದರೆ ಸಮುದ್ರದಲ್ಲಿ ಸಬ್ಮರ್ಜ್ಡ್ ಮುಳುಗು ಹೋಗುವಂಥ ಸ್ಥಿತಿಗತಿಗಳೇ ಹೆಚ್ಚಾಗಿರುತ್ತೆ. ಯಾಕಂದರೆ ಕೋರಲ್ ರೀಫ್ಸು ಅತಿ ಎತ್ತರವಾಗಿ ಇಲ್ಲ ನಮ್ಮ ಭಾರತದ ಲಕ್ಷದ್ವೀಪ ಐಲ್ಯಾಂಡ್ಸ್ಗಳು. ಓಕೆ, ಅದನ್ನು ಬಿಟ್ಟರೆ ಪಾಪ್ಯುಲೇಷನ್ ವೆರಿ ಲೆಸ್ ಕಂಪೇರ್ಡ್ ಟು ಅಂಡಮಾನ್ ನಿಕೋಬಾರ್. ಓಕೆ, ಪಾಪ್ಯುಲೇಷನ್ ಈಸ್ ಆಲ್ಸೋ ವೆರಿ ಲೆಸ್. ನೆಕ್ಸ್ಟ್ PM ಸಾಹಿ ಅನ್ನೋರು, ಯಾರು, PM ಸಾಯಿ, ಇವರು 13 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಲಕ್ಷದ್ವೀಪದಿಂದ. ಓಕೆ, ಚೌರಾಶಿಯಾ ಅನ್ನೋರು ಭರತನಾಟ್ಯದಲ್ಲಿ ಭಾಳ ದಾಖಲೆ ಮಾಡಿದಂಥ ವ್ಯಕ್ತಿ, ಚೌರಾಶಿಯಾ ಎಂಬ ನರ್ತಕಿ, ರೈಟ್, ಭರತನಾಟ್ಯದ ನರ್ತಕಿ. ನೆಕ್ಸ್ಟು ಇದು ಬಿಟ್ಟರೆ ಅಂಥದ್ದೇನು ಮೇಜರ್ ನಾವು ಪಾಯಿಂಟ್ಸ್ಗಳನ್ನು ಲಕ್ಷದ್ವೀಪದಿಂದ ನೋಡೋದಿಲ್ಲ. ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು, ಕರಾವತಿ ಕ್ಯಾಪಿಟಲ್ ಸಿಟಿ, ಓಕೆ, ಕಾಮನ್ ಹೈಕೋರ್ಟ್ ಎರ್ನಾಕುಲಂ, ನೆಕ್ಸ್ಟ್ ಅಮೀನ್ ಡಿವಿ ಆ್ಯಂಡ್ ಕಣ್ಣೂರು ಐಲ್ಯಾಂಡ್ಸ್ ಆ್ಯಂಡ್ ಮಿನ್ಕಾಯಿ ಐಲ್ಯಾಂಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಮಾಲ್ಡೀವ್ಸ್ ಕನೆಕ್ಟ್ ಮಾಡೋದು 8 ಡಿಗ್ರಿ ಚಾನಲ್. ಬಟ್ ಲಕ್ಷದ್ವೀಪ್ ನಾವು ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಬಾಯ್ ಟು ಆಲ್.